ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರಯೋಗ ಹಾಗೂ ಮುದ್ರಾಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನನ್ನ ನಮಸ್ಕಾರ. ಗುರುಜಿ, ಈ ದಿನ ಯಾವೆಲ್ಲ ಒಂದು ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಇವತ್ತು ಬಹಳ ವಿಶೇಷವಾಗಿ ಮಹಾಕಾಳಿ ಅನ್ನೋ ಒಂದು ಮುದ್ರೆ ಮತ್ತು ಮಂತ್ರದ ಬಗ್ಗೆ, ಮಹಾಕಾಳಿನ ಏನಕ್ಕೆ ಪೂಜೆ ಮಾಡಬೇಕು, ಮಹಾಕಾಳಿ ಅವತಾರ ಏನಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ತಿಳಿಸಿ ಆ ಮುದ್ರೆಯ ಮಹತ್ವ ಮತ್ತು ಮಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಸಮಾಜದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಎಷ್ಟೋ ಜನಕ್ಕೆ ಅಸೂಯೆ ಪಡ್ತಾರೆ. ನಾನು ಆ ರೀತಿ ಹೋಗ್ತಿಲ್ವಲ್ಲ, ಆ ರೀತಿ ಬೆಳಿತಿಲ್ವಲ್ಲ, ಆ ರೀತಿ ಕೆಲಸದಲ್ಲಿಲ್ವಲ್ಲ, ಅಷ್ಟು ಸಂಬಳ ತೊಗೊಳ್ತಾ ಇಲ್ವಲ್ಲ, ಅಂಥ ಮನೇಲಿ ವಾಸ ಮಾಡ್ತಿಲ್ವಲ್ಲ, ಕಾರು ಬಂಗ್ಲೆ ಒಡವೆ ಐಶ್ವರ್ಯನಲ್ಲಿಲ್ವಲ್ಲ ಅಂಥೇಳಿ ಅಸೂಯೆ ಪಡೋಕ್ಕೆ ಶುರು ಮಾಡ್ತಾರೆ. ಆ ಅಸೂಯೆ ಹೋಗ್ತಾ 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 ದ್ವೇಷಕ್ಕೆ ಕನ್ವರ್ಟ್ ಆಗುತ್ತೆ. ಯಾವಾಗ ಅಸೂಯೆ ಹೋಗಿ ದ್ವೇಷಕ್ಕೆ ಹೋಯಿತು, ಆ ದ್ವೇಷ ಏನಾಗುತ್ತೆ, ಹಲವಾರು ರಸ್ತೆಗಳಲ್ಲಿ ಒಟ್ಟೋಗಿ ಶುರು ಮಾಡುತ್ತೆ. ಹಲವಾರು ರಸ್ತೆಗಳಂದ್ರೇನು, ಅದು ಮಾಟ ಮಂತ್ರ ತಂತ್ರ ಭಾನಾಮತಿ ಮಾಡಿಸೋ ಒಂದು ರಸ್ತೆಗಳು. ಆ ಒಂದು ದಾರಿ ಕೈ ಹಿಡಿದ್ಬಿಟ್ಟಾಗ ಏನಾಗುತ್ತೆ, ಮನುಷ್ಯ ಅವನು ಹೇಗಾರು ಮಾಡಿ ಅವನು ಸರ್ವನಾಶ ಮಾಡಬೇಕು, ಅವನೇನಾರು ಒಂದು ಜಾಬಿಂದ ಕೆಳಗಿಳಿಸ್ಬೇಕು, ಅವನೇನಾರು ಮಾಡಿ ಬೀದಿಗೆ ಬಂದು ಭಿಕ್ಷೆ ಬಿಡೋಂಗೆ ಮಾಡಬೇಕು ಅನ್ನೋ ಒಂದು ರೀತಿ ಮನಸ್ಸಲ್ಲಿ ತವಕ ಆತಂಕ ಜಾಸ್ತಿ ಆಗುತ್ತೆ. ಇವಾಗ ಏನು ಮಾಡ್ತಾರೆ, ಊಟಕ್ಕೆ ಇಲ್ಲ ಅಂದರೂ ಸರಿ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂದರೂ ಸರಿ, ಮಾಟ ಮಾಡ್ಸೋಕ್ಕಾದ್ರೂ ದುಡ್ಡು ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಈ ಭಾನಾಮತಿ ಪ್ರಯೋಗ ಮಾಡ್ಲಿಕ್ಕಾದ್ರೂ ಸಾಲನಾದರೂ ಮಾಡಿ ಅಥವಾ ಜಮೀನಲ್ಲಾದರೂ ಮಾಡಿ ಒಡವೆ ವಸ್ತುಗಳೆಲ್ಲ ಮಾರಿ ತೊಗೊಂಡೋಗಿ ಆ ವ್ಯಕ್ತಿ ಸರ್ವನಾಶ ಆಗುವಷ್ಟು ಮಾಟ ಮಂತ್ರಗಳನ್ನ ಮಾಡಿಸ್ತಾ ಇದ್ದಾರೆ ಇವತ್ತಿನ ಸಮಾಜದಲ್ಲಿ. ಒಂದು ಕಡೆ ಈ ಥರ ಆದರೆ, ಇನ್ನೊಂದು ಕಡೆ ಇನ್ನೊಂದು ವೆರೈಟಿ ಜನಗಳು ಮಾಟನೇ ಇಲ್ಲ, ಮಂತ್ರ ಎಲ್ಲ ಸುಳ್ಳು, ಭಾನಾಮತಿ ಸುಳ್ಳು, ಇವೆಲ್ಲ ಯಾವುದು ಸುಳ್ಳು, ನಮ್ಮ ಜಾತಕದಲ್ಲಿ ಏನು ನಡೆದೆಯೋ ಅದು ನಡೀತಾ ಹೋಗ್ತಾ ಇದೆ ಅಂತ ಕೆಲವು ಅಂತಾರೆ. ಇನ್ನೊಂದು ಜನಾಂಗದವರು ಸಮಾಜದಲ್ಲಿ ಅರ್ಧ ಮಾಟ ಕೂಟ ಬಗ್ಗೆ ನಂಬ್ತಾರೆ, ಇನ್ನರ್ಧ ಅಯ್ಯೋ ಇವೆಲ್ಲ ಸುಳ್ಳಪ್ಪ, ಏನು ಮಾಟ ಮಂತ್ರನ ಮಾಡಿ ನಮ್ಮ ಸಾಯಿಸ್ಬಿಡೋಕ್ಕಾಗತ್ತಾ ಅಂತಲೂ ಕೂಡ ಅನ್ನೋ ಜನ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯರಲ್ಲಿ ಒಂದು ರೀತಿ ಭಯ ಭೀತಿ ಇದೆ. ಮೊನ್ನೆ ಚೆನ್ನಾಗಿದ್ದೆ, ಇವತ್ತು ನಾನು ಕೈಕಾಲು ಸೇದೋಗ್ಬಿಟ್ಟಿದೆ, ನೆನ್ನೆ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡೆ, ಇವತ್ತು ಎದೆ ಸಿಕ್ಕಾಪಟ್ಟೆ ಎಳ್ತಾ ಬಂದು ಹಾರ್ಟ್ ಅಟ್ಯಾಕ್ ಆಗೋಯ್ತು, ಮೊನ್ನೆಲ್ಲ ಚೋರಾಗಿ ಸಂಪಾದನೆ ಮಾಡ್ತಿದ್ದೆ, ಈ ತಿಂಗಳಿಂದ ನನಗೆ ಬರೀ ಲಾಸೇ ಆಯಿತು ಅಂತ ಹಲವಾರು ಜನರು ತಮ್ಮ ಜೀವನದಲ್ಲಿ ಅವ್ರ ವ್ಯಾಪಾರ ಆಗಿರಲಿ, ವ್ಯವಹಾರ ಆಗಿರಲಿ, ಯಾವುದೇ ಒಂದು ಉದ್ಯೋಗದಲ್ಲೇ ಆಗಿರಲಿ, ಸಮಸ್ಯೆಗಳು ಜಾಸ್ತಿ ಆದಾಗೆಲ್ಲ ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೆ, ನಿಮ್ಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅಥವಾ ಈ ಮನೆಗೆ ಬಂದ ಮೇಲೆ ನಿಮ್ಗೆ ಈ ಥರ ತೊಂದರೆ ಆಗ್ತಿದೆ ಅಂತೇಳಿ ವಾಸ್ತು ತಜ್ಞರ ಹತ್ರ ಹೋಗ್ಬಿಟ್ಟು ಆ ವಾಸ್ತು ಪರಿಹಾರವನ್ನು ಕೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಅಂದಾಗ ಇನ್ಯಾವುದೋ ಒಂದು ರೂಟ್ ಹಿಡಿತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟೋಣ ಅಥವಾ ಆ ದೇವಾಲಯಕ್ಕೆ ಹೋಗಿ ಏನೋ ಪೂಜೆ ಮಾಡಿಸೋಣ ಅಂತೇಳಿ. ಆದರೂ ಕೂಡ ಹುಷಾರಾಗಲಿಲ್ಲ, ಆದರೂ ಕೂಡ ಅವ್ರು ಅಂದ್ಕೊಂಡಂತೆ ಒಳ್ಳೆ ಸಹಾಯ ಸಿಗ್ತಾ ಇಲ್ಲ ಅವ್ರ ಜೀವನದಲ್ಲಿ ಯಾವುದೇ ವ್ಯವಹಾರದಲ್ಲಿ ಅಂದಾಗ ಮನುಷ್ಯ ಏನು ಮಾಡ್ತಾನೆ, ಕುಗ್ಗೋಗ್ಬಿಡ್ತಾನೆ. ನನ್ನ ಹತ್ರ ಒಂದೆರಡು ಕೇಸ್ ಬಂದಿತ್ತು ಈಗ ಸುಮಾರು ಒಂದು 6 ತಿಂಗಳಿಂದೆ. ಬಂದುಬಿಟ್ಟು, ನೋಡಿ ನಮ್ಮ ಬಾಸು ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾನೆ, ನನ್ನ ಮೇಲೆ ಏನೂ ತಪ್ಪಿಲ್ಲ ಏನಿಲ್ಲ, ಬೇಕು ಅಂತಲೇ ನಾನು ತೆಗೆದಾಕ್ಬಿಟ್ಟು ಅವ್ರ ಕಡೆನೂ ಅಪಾಯಿಂಟ್ ಮಾಡ್ಕೊಂಬಿಟ್ರು, ಆದ್ದರಿಂದ ನನ್ನ ಕೆಲಸ ಕಳ್ಕೊಂಬಿಟ್ಟೆ, ಅವ್ನಿಗೇನಾದ್ರು ಮಾಡಿ ಕೈಯೋ ಕಾಲೋ ಸೇದೋಗಂಗೆ ಮಾಡಿಬಿಡ್ಬೇಕಲ್ಲ ಅಂತ ಒಬ್ಬ ಬಂದು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾವು ಹತ್ರ ಕೆಲಸ ಮಾಡೋದಿಲ್ಲಪ್ಪ ಅಂದ. ನೀವು ಮಾಡಲ್ವಾ ಬಿಡಿ ಅಂದ್ಬಿಟ್ಟು ಏನು ಮಾಡ್ದೆ, ಅದಕ್ಕೆ ಅಂತ ಕೆಲವು ಬ್ರೋಕರ್ ಇದ್ದಾರಂತೆ ಜಗತ್ತಿನಲ್ಲಿ ಈ ಮಾಟ ಕೂಟ ಮಾಡ್ಸೋಕ್ಕೆ ಅಂತ. ಅವನ್ನ ಭೇಟಿ ಮಾಡಿ ಆ ವ್ಯಕ್ತಿಗೆ ಏನಾದ್ರು ಮಾಡಿ ಅವನಿಗೆ ಕೆಲಸದಿಂದ ನನ್ನ ತೆಗೆದಾಕದ್ನಲ್ಲ ಅಂಥೇಳಿ ಒಂದು ಜಿದ್ದು, ಆ ದ್ವೇಷದಿಂದ ಆ ವ್ಯಕ್ತಿಗೂ ಕೂಡ ಮಾಟ ಮಂತ್ರಗಳನ್ನು ಮಾಡ್ತಾರೆ. ಮಾಟ ಮಂತ್ರ ಮಾಡಿ ಆ ಪ್ರಯೋಗಗಳಿಂದ ಆತನು ಕೂಡ ಸಫರ್ ಪಡ್ತಾನೆ. ಇದು ಇಲ್ಲವೇ ಇಲ್ಲ, ಈ ಮಾಟ ಮಂತ್ರಗಳು ನಡೆಯೋದೇ ಇಲ್ಲ, ಸುಳ್ಳು ಅನ್ನೋ ಜಾಗದಲ್ಲೂ ಕೂಡ ಅದು ಸತ್ಯ ಆಗೋಗಿದೆ. ಹೇಳಿದ, ನಾನು ನೀನು ಕರೆಕ್ಟಾಗಿ ಏನಾದ್ರು ಮಾಡಿ ನಿನ್ನ ಗತಿ ಕಾಣಿಸ್ತೀನಿ ಅಂತ ಹೇಳಿ ಬಂದಿದ್ದಂತೆ. ಹಾಗೆ ಮಾಡಿ ಅವನಿಗೆ ಕೈಯೋ ಕಾಲು ಸೇರಿಸೋ ಹಾಗೆ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾನೆ ಮಂತ್ರ ತಂತ್ರವಿದ್ಯೆಗಳಿಂದ. ಇನ್ನೊಂದು ಕಡೆ ಒಂದು ಅರ್ಧ ಕುಂಟೆ ಜಮೀನು ಎಕ್ಸ್ಟ್ರಾ ಕೊಡಲಿಲ್ಲ, ರಿಜಿಸ್ಟ್ರ್ ಮಾಡಿಕೊಡ್ಲಿಲ್ಲ ಅಂಥೇಳಿ ಸ್ವಂತ ಸೊಸೆ ಅತ್ತೆ ಮಾವದವರಿಗೆ ಮಾಟ ಮಾಡಿಸಿ ಅವರಿಬ್ಬರಿಗೆ ಒಂದೇ ದಿನದಲ್ಲಿ ಅರ್ಧ ಶರೀರ ಪೂರ್ತಿ ಲಕ್ಕೂ ಆಗಬೇಕು, ಆ ರೀತಿ ಮಾಟ ಮಾಡಿಸಿ ಕೊನೆಗೆ ನಿನ್ನ ಕೈ ಕಾಲು ಸೇದೋಗಿ ಮಾಡಿದ್ದೆ ನಾನೇ ಅಂತ ಹೇಳಿ ಅತ್ತೆ ಮಾವದನ ಮುಂದೆ ಆ ಸೊಸೆ ಹೇಳ್ಕೊಂಡಿದ್ದಾಳೆ. ಹಾಗಾದರೆ ಅಷ್ಟು ಪೌರಿದಿ ಈ ಮಾಟ ಮಂತ್ರ ಅನ್ನೋದಕ್ಕೆ ಅನ್ನೋದು ಕ್ವಶನ್ ಬರುತ್ತೆ. ಈಗ ಹೇಳ್ಬಿಟ್ಟು ಮಾಡಿಸಿದ್ದು, ನಾನು ಹಿಂಗೆ ನಿಮ್ಮ ಕೈ ಕಾಲು ಸೇದೋಗಿ ನಾನು ಮಾಡ್ತೀನಿ,
ಅಂತ ಹೇಳಿಬಿಟ್ಟು ಮಾಡಿಸಿ ಹಾಗೇ ಕೈಕಾಲು ಸೇದೋ ಹಾಗೆ ಮಾಡಿರೋದು ನೋಡಿದ್ರೆ ಅಲ್ಲಿ ಏನೋ ಒಂದು ಸೈನ್ಸ್ ಇದೆ ಅಂತ ಆಯಿತು. ಮಾಟ ಮಂತ್ರ ಸೈನ್ಸ್ ಅನ್ನೋದು. ಹೀಗೆ ಹಲವಾರು ಜನ ಈ ಹಲವಾರು ತಂತ್ರವಿದ್ಯೆಗಳನ್ನು ಪ್ರಯೋಗ ಮಾಡಿ ಮನುಷ್ಯರ ಜೀವನದಲ್ಲಿ ಆ ಗೊಂದಲವನ್ನು ಸಫರ್ ಪಡೋ ಹಾಗೆ ಮಾಡ್ತಾ ಇದ್ದಾರೆ ಈ ಒಂದು ಮಾಟ ಮಂತ್ರ ಅಂತೇಳಿ. ಇನ್ನೊಂದು ಕಡೆ ನಮ್ಮ ಸೈಟ್ನಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾನೆ, ನಮ್ಮ ಸೈಟಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ಟ, ನಮ್ಗೆ ಕೇಳಿದ್ರು ಬಿಟ್ಕೊಡ್ತಿಲ್ಲ ಅಂಥೇಳಿ ನೀನು ಕಂಪ್ಲೀಟಾಗಿ ಸರ್ವನಾಶ ಮಾಡ್ತೀನಿ ಅಂಥೇಳಿ ಅವನ ಮುಂದೆ ಮನೆ ಮುಂದೆ ಹೋಗಿ ಆ ಹೆಂಗಸು ಒಂದು ಇಡೀ ಮಣ್ಣು ತೊಗೊಂಡು ಅದು ಏನು ಹೇಳಲ್ಲೋ ಇರೋ ಆ ಮನೆ ಮುಂದೆ ಹಾಕಿಬಿಟ್ಟು ನೀನು ಕಂಪ್ಲೀಟಾಗಿ ನೀನು ವಂಶ ನಾಶ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ ಅಂಥೇಳಿ ಶಾಪ ಹಾಕಿ ನೀನು ಮಾಟ ಮಾಡಿಸಿ ನೀನು ನಾಶ ಮಾಡ್ತೀನಿ ಬೀದಿ ನಿಂತ್ಕೊಂಡು ಎಲ್ಲರೂ ನೋಡೋ ಮುಂದೆ ಹಲವಾರು ಜನಗಳ ಮುಂದೆ ಘಂಟಾಘೋಷವಾಗಿ ಹೇಳಿ ಹೋಗಿ ಕೊನೆಗೆ ಅದೇ ಥರ ಮಾಟ ಮಂತ್ರ ಪ್ರಯೋಗ ಮಾಡಿ ಆ ಒಂದೇ ಫ್ಯಾಮಿಲಿ ಕಾರಲ್ಲಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಾಗ ಎಲ್ಲರೂ ಸತ್ತೇ ಹೋಗ್ಬಿಟ್ರು. ಆ ಮನೆಗೆ ಯಾರೂ ಅಧಿಕಾರಿಗಳೇ ಇಲ್ಲ. ಹೀಗೆ ಈ ಮಾಟ ಮಂತ್ರ ತಂತ್ರ ಅನ್ನೋದು ಭಾಳ ವಿಶೇಷವಾದಂಥ ಒಂದು ಸೈನ್ಸ್. ಇದನ್ನು ಉಪಯೋಗಿಸ್ಕೊಂಡು ಜನರು ಯಾರು ಬೇಕನ್ನಾದ್ರೂ ಏನು ಬೇಕಾದ್ರೂ ತೊಂದರೆ ಕೊಡೋಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾನು ಯಾರಿಗೆ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಮಾಟಗಳು ಮಾಡಿದರೆ ಅಥವಾ ಕರುಳಿಗೆ ಸಂಬಂಧಪಟ್ಟಂಥ ಮಾಟಗಳೇನಾದ್ರು ಮಾಡಿದರೆ, ಭುಜಗಳಿಗೆ ಸಂಬಂಧಪಟ್ಟಂಥ ಏನಾದ್ರು ತಂತ್ರ ಮಾಟ ಮಂತ್ರಗಳೇನಾದ್ರು ಮಾಡಿದರೆ ಅಂಥವರಿಗೆ ಮಹಾಕಾಳಿ ಎನ್ನುವ ಒಂದು ದೇವಿನ ಆರಾಧನೆ ಮಾಡಿದರೆ ಆ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಉದ್ದೀಶ ತಂತ್ರಸಾರ ಮತ್ತು ಮಹಾಕಾಳಿ ತಂತ್ರಸಾರದಲ್ಲಿ ಕೆಲವೊಂದು ವಿಶೇಷವಾದಂಥ ಪ್ರಯೋಗ ಮಂತ್ರಗಳನ್ನು ಹೇಳಿದ್ದಾರೆ. ಕಾಳಿ ವಿಶೇಷವಾಗಿ ಭುಜಗಳಿಗೆ ಅಧಿಪತಿ ಅಂತ ಹೇಳ್ತಾರೆ, ಹೃದಯಕ್ಕೆ ಅಧಿಪತಿ ಅಂತ, ಪ್ರಾಣನಾಯಕಿ ಅಂತ ಅವನ್ನ ಕರೀತಾರೆ. ಹಾಗೂ ಈ ಕರುಳಿಗೆ ಸಂಬಂಧಪಟ್ಟಂಥದ್ದು ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಬಿಗ್ ಇಂಟೆಸ್ಟೈನ್, ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿಗೆ ಅಧಿದೇವತೆ ಮಹಾಕಾಳಿ. ಯಾಕೆಂದರೆ ಕರುಳನ್ನೇ ಮಾಲೆಯಾಗಿ ಧರಿಸುವಂಥವಳು, ಕಪಾಲಮಾಲಾಧಾರಣಿ ಅಂಥೇಳಿ ಕಾಳಿಗೆ ಒಂದು ವಿಶೇಷವಾದಂಥ ಹೆಸರಿದೆ. ಆ ಒಂದು ಈ ಕಪಾಲಕ್ಕೆ ಸಂಬಂಧಪಟ್ಟಂಥದ್ದು ಪಾರ್ಶ್ವವಾಯು ಲಘು ಆಗಲಿ ಅಥವಾ ಪ್ಯಾರಾಲಿಸಿಸ್ ಏನಾದ್ರು ಬರುವಂಗೆ ಮಂತ್ರತಂತ್ರ ಮಾಡಿಸಿದ್ರೆ, ಹೃದಯಕ್ಕೆ ಪ್ರಾಣ ಜಾಗಕ್ಕೆ ಏನಾದ್ರು ತೊಂದರೆ ಮಾಡಿಸಿದ್ರೆ, ಕರುಳುಗಳಿಗೆ ಸಂಬಂಧಪಟ್ಟಂಥ ಏನೋ ದೋಷಗಳೇನಾದ್ರು ಮಂತ್ರ ಪ್ರಯೋಗಗಳನ್ನು ಮಾಡಿದರೆ ಅಂಥವರು ಸದಾ ಮಹಾಕಾಳಿಯನ್ನು ಧ್ಯಾನ ಮಾಡಬೇಕು. ಮುದ್ರೆ ಮುಖೇನ ಆಹ್ವಾನ ಮಾಡಿ ಧ್ಯಾನ ಮಾಡಿದ್ದೆ ಆದರೆ ಎಂಥ ಮಂತ್ರವಾದಿಯು ಏನೇ ಮಂತ್ರ ಪ್ರಯೋಗ ಮಾಡಿದರೂ ಕೂಡ ಅದು ರಿವರ್ಸ್ ಆಗಿಬಿಡುತ್ತಂತೆ, ವಾಪಸ್ ಹೋಗುತ್ತಂತೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಕಪಾಲಕ್ಕೆ, ಹೃದಯಕ್ಕೆ, ಕರುಳುಗಳಿಗೆ ಮತ್ತು ಶೋಲ್ಡರ್ಸ್ ಭುಜಗಳಿಗೆ ಏನಾದರೂ ತಂತ್ರ ಪ್ರಯೋಗ, ಭಾನಾಮತಿ ಪ್ರಯೋಗಗಳೇನಾದ್ರು ಮಾಡಿದರೆ ಆ ಥರ ಸನ್ನಿವೇಶದಲ್ಲಿ ನರಳುತ್ತಾ ಇರುವಂಥ ಜನಗಳಿಗೆ ಮಹಾಕಾಳಿ ಮುದ್ರೆ, ಮಹಾಕಾಳಿ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ನಿರಂತರವಾಗಿ ಆ ದೋಷನ ನಾಶ ಮಾಡ್ಕೋಬೋದು. ನೀವು ಯಾವುದೇ ಕಾರಣಕ್ಕೂ ಕರುಳಿಗೆ ಅಥವಾ ದೊಡ್ಡ ಕರುಳು ಸಣ್ಣ ಕರುಳಿಗೆ ಏನಾದ್ರು ತೊಂದರೆ ಇದ್ದರೆ ಡಾಕ್ಟರ್ ಹತ್ರಕ್ಕೆ ಹೋಗೋಕ್ಕೆ ಮುಂಚೆ ಈ ಒಂದು ಮಂತ್ರ ಪ್ರಯೋಗ ಮುದ್ದೆ ಧಾರಣೆ ಮಾಡಿ ಒಂದು ರೀತಿ ರಿಲೀಫ್ ಆದರೆ ಅದನ್ನು ಮುಂದುವರಿಸ್ಬೋದು. ಇಲ್ಲಾಂದರೆ ಜ್ಯೋತಿಷ್ಯ ಡಾಕ್ಟರ್ ಅಂತ ಇದ್ದೇ ಇದ್ದರೆ ನೀವು ಭೇಟಿ ಮಾಡ್ಬೋದು. ಮುಂದೆ ಹೋಗ್ತಾ ನಾನು ಸಾಕಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಭದ್ರಕಾಳಿ ಮಂತ್ರ ಹಾಗೂ ಮುದ್ರೆ ಯಾರೆಲ್ಲರಿಗೂ ಉಪಯೋಗಕಾರಿ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಿದ್ರು. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಈ ಮಹಾಕಾಳಿ ತಂತ್ರ ಪ್ರಯೋಗಗಳನ್ನು ವಿಶೇಷವಾಗಿ ಉದ್ದೀಶ ತಂತ್ರಸಾರದಲ್ಲಿ ದಶಮಹಾವಿದ್ಯೆಗಳಿಗೆ ಕೆಲವೊಂದು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ನನ್ನ ಹತ್ರ ಬಂದಂಥ ಕೆಲವು ಕ್ಲೈಂಟ್ಸ್ ಬಂದಾಗ ನಾನು ಅವ್ರನ್ನ ಅನಲೈಸ್ ಮಾಡಿದಾಗ ಒಂದು ಮನೆ ಮುಂದೆ ಒಂದು ಮೊಟ್ಟೆಯನ್ನು ಅಭಿಮಂತ್ರಿಸ್ಬಿಟ್ಟು ಕಾಳಿ ಪ್ರಯೋಗ ಮಾಡಿ ಅವ್ರ ಮನೆ ಮುಂದೆ ಬೆಳಗಿನ ಜಾವ ಹೋಗಿ ಅದನ್ನು ಚಚ್ಬಿಟ್ಟು ಹೊಟ್ಟೋಗಿದ್ದಾರೆ. ಆ ಒಂದು ಮೊಟ್ಟೆಯಿಂದ ಬಂದಂಥ ತಂತ್ರ ಪ್ರಯೋಗ ಅದೇನಾಗಿದೆ, ಕರುಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಸೃಷ್ಟಿ ಮಾಡಿ, ಅಂದರೆ ಕರುಳು ಬಂದ ಆಗಿಬಿಡುತ್ತೆ. ಬಂದ ಅಂದರೆ ಕರುಳನ್ನೇ ಕಂಪ್ಲೀಟಾಗಿ ಬಂಧ ಮಾಡೋ, ಸ್ತಂಭನ ಮಾಡೋ ಒಂದು ವಿದ್ಯೆ ಕೋಳಿ ಮೊಟ್ಟೆಯಿಂದ ಮಾಡ್ತಾರೆ. ಅದನ್ನು ಯಾರು ಕೋಳಿ ಮೊಟ್ಟೆಯನ್ನು ಉಪಯೋಗಿಸಿ ಕಾಳಿ ಪ್ರಯೋಗ ಮಾಡಿ ಅದನ್ನು ಮನೆ ಸೂರಿನ ಮೇಲೆ, ನಮ್ಮ ಮನೆ ತಾರಸಿ ಮೇಲೋ ಸಜ್ಜಗಳ ಮೇಲೋ ಅಥವಾ ಈ ಟಾಯ್ಲೆಟ್ ಭಾಗದಲ್ಲಿ ಅಥವಾ ಬಾತ್ರೂಮ್ ಯಾವುದಾದ್ರು ಹಿಂಭಾಗದಲ್ಲಿ ಅದು ಯಾವುದೂ ಇಲ್ಲ ಅಂದರೆ ಈ ಚರಂಡಿ ಮಧ್ಯಭಾಗದಲ್ಲಿ ಈ ಕೆಟ್ಟ ಜಾಗದಲ್ಲಿ ಅಂದರೆ ನೆಗೆಟಿವ್ ವೈಬ್ರೇಷನ್ ಇರೋ ಜಾಗದಲ್ಲಿ ಆ ಮೊಟ್ಟೆಯನ್ನು ಇಟ್ಬಿಟ್ಟು ಹೋಗಿಬಿಟ್ರೆ ಅಥವಾ ಅದನ್ನು ಚಚ್ಚಿಬಿಟ್ರೆ ಆ ಮನೆ ಮಾಲೀಕರಿಗೆ ಅಥವಾ ಆ ಮನೆ ಯಾರು ಮುಖ್ಯಸ್ಥಿದಾರೋ ಅಂಥವರಿಗೆ ಆ ಕರುಳಿಗೆ, ಸಣ್ಣ ಕರುಳು ಮತ್ತು ದೊಡ್ಡ ಕರುಳುಗಳಲ್ಲೂ ಬಂಧ ಆಗಿಬಿಡುತ್ತೆ. ಯಾವ ಬಂದ ಶುರು ಮಾಡ್ತು, ಈ ಅಪೆಂಡಿಸಿಟಿಸ್ ರೋಗ ಬರುತ್ತೆ ನೋಡಿ, ಹೊಟ್ಟೆ ನೋವು ಅಂತಾರಲ್ಲ, ಹಾಗೆ ಆ ಥರ ನೋವು ಶುರುವಾಗಿಬಿಡುತ್ತೆ. ಅವನಾಗಿದ್ದು ನೇಣಾಕೊಂಡು ಸಾಯಬೇಕು ಆ ರೀತಿ ನೋವುಗಳು ಬಂದುಬಿಡುತ್ತೆ. ಅಷ್ಟು ನೋವು ಆ ಕರುಳಲ್ಲಿ ಬೇನೆ ಶುರುವಾಗಿಬಿಟ್ರೆ ಅದಕ್ಕೆ ಕನ್ನಡದಲ್ಲಿ ಕರುಳು ಬೇನೆ ಅಂತ ಕರೀತಾರೆ. ಯಾವಾಗ ಈ ಕರುಳು ಬೇನೆ ರೋಗ ಅಲ್ಲಿ ಶುರುವಾಯಿತು ತಕ್ಷಣ ನಾವೇನು ಮಾಡಬೇಕು, ಕಾಳಿಯನ್ನು ನೆನೆಯಬೇಕು.
ಮಹಾಕಾಳಿಯನ್ನು ನೆನೆಯೋದ್ರಿಂದ ಆಗೇನಾಗುತ್ತೆ, ಆ ಇಂಟೆಸ್ಟೈನಲ್ಲಿ ಸಣ್ಣ ಮತ್ತು ದೊಡ್ಡ ಕರಳಿನಲ್ಲಿ ಒಂದು ರೀತಿ ಆರಾಮ ಉತ್ಪತ್ತಿ ಆಗುತ್ತೆ. ಆರಾಮ ಅಂದರೆ ಒಂದು ರೀತಿ ಹಗುರ. ಯಾವಾಗ ದಿನನಿತ್ಯ ನಾವು ಜಪ ಮಾಡೋಕ್ಕೆ ಶುರು ಮಾಡ್ತೀವೋ, ಯಾರು ಮೊಟ್ಟೆ ತಂದು ಹಾಕಿದ್ರೋ ಅವ್ರಿಗೆ ಕರಳಲ್ಲಿ ನೋವು ಶುರುವಾಗ್ಬಿಡುತ್ತೆ. ಈ ರೀತಿ ಒಂದು ತಂತ್ರ ಪ್ರಯೋಗ ನಡೆದಿದೆ. ಇನ್ನೊಬ್ಬರು ಮನೆಯಲ್ಲಿ ಒಬ್ಬರು ಇದಕ್ಕಿದ್ದಾಗೆ ಚೆನ್ನಾಗಿದ್ರು, ಪಾಪ ಅವರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಯಾರೋ ಒಬ್ಬನ ಕೆಲಸದಿಂದ ಸಸ್ಪೆಂಡ್ ಮಾಡಿದರು. ಆತ ಏನು ಮಾಡಿದ್ರೆ ಈ ಒಂದು ತಂತ್ರ ಪ್ರಯೋಗ ಮಾಡಿಸಿದ್ದಾನೆ, ಕಾಳಿ ಪ್ರಯೋಗ. ಅವ್ರ ಮನೆ ಮುಂದೆ ಒಂದು ಬಟ್ಟೆಯನ್ನು ಸುಟ್ಟುಬಿಟ್ಟು ಅವ್ರು ಒಣಗಾಕಿದ ಬಟ್ಟೆಯನ್ನೇ ತೊಗೊಂಡೋಗಿ ಹೆಂಗೋ ಅದನ್ನು ಕತ್ಕೊಂಡೋಗಿ ಅದನ್ನು ಸುಟ್ಟು ಯಾವುದೋ ಪ್ರಾಣಿ ರಕ್ತವನ್ನು ಸಮೇತ ತಂದು ಅವ್ರ ಮನೆ ಮುಂದೆ ರಕ್ತ ಮತ್ತು ಸುಟ್ಟಿರೋ ಬಟ್ಟೆನ ಹಾಕಿಬಿಟ್ಟಿದ್ದಾರೆ. ಯಾವಾಗ ರಕ್ತ ಮತ್ತು ಸುತ್ತಿರೋ ಬಟ್ಟೆನ ಮನೆ ಮುಂದೆ ಯಾರು ಮಂತ್ರತಂತ್ರ ಮಾಡಿ ಹಾಕ್ತಾರೋ ತಕ್ಷಣ ನೀವೇನು ತಿಳ್ಕೊಳ್ಬೇಕು ಅಂದರೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಣ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೆಸ್ಪಿರೇಟರಿ ಸಿಸ್ಟಮ್, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಗೆ ಅದು ಬಂದ ಆಗಿಬಿಡುತ್ತೆ. ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ರೆಸ್ಪಿರೇಟರ್ ಸಿಸ್ಟಮ್ ಅಂದರೆ ಹೃದಯದಲ್ಲಿ ಅರೋಟ ಮತ್ತು ರೆಸ್ಪಿರೇಟರ್ ಸಿಸ್ಟಮ್, ಲಂಗ್ಸಲ್ಲಿ ಏನಾಗುತ್ತೆ, ಆ ಒಂದು ರಿಮ್ಸಲ್ಲಿ ಭಾರ ಥರ ಕಂಡು ಉಸಿರಾಡೋಕ್ಕಾಗೋದಿಲ್ಲ. ಇನ್ನೇನು ಉಸಿರೊಟ್ಟೋಗುತ್ತೇನೋ, ನಾನು ಸತ್ತೋಗ್ತೀನೋ ಅನ್ನೋ ಭಯ ಸೃಷ್ಟಿಯಾಗಿಬಿಡುತ್ತೆ. ಹೀಗೆ ಆ ರೆಸ್ಪಿರೇಟರಿ ಸಿಸ್ಟಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ನ ಬಂಧ ಮಾಡೋದು ಈ ಸುಟ್ಟ ಬಟ್ಟೆಯಿಂದ ಮತ್ತು ಪ್ರಾಣಿ ರಕ್ತದಿಂದ. ಇದೊಂದು ತಂತ್ರ ಪ್ರಯೋಗ ಮಾಡ್ತಾರೆ. ಮತ್ತೊಂದು ಪ್ರಯೋಗ ಏನಂತಂದರೆ, ಇದ್ದಕ್ಕಿದ್ದಾಗೆ ಒಂದು ಅನ್ನ, ಅರ್ಶಿಣದ ಅನ್ನ ಅಥವಾ ಕುಂಕುಮದ ಅನ್ನ, ಕಲ್ಲಿದ್ದಲು ಅಥವಾ ಸೌದೆ ಇದ್ದಲು, ಅದು ಯಾವುದೋ ಜೊತೆಗೆ ಒಂದು ಕಬ್ಬಿಣದ ರಾಡು, ಸಣ್ಣ ಮೊಳೆ, ಇದನ್ನೆಲ್ಲ ಏನು ಮಾಡ್ತಾರೆ, ತಂದುಬಿಟ್ಟು ಅಭಿಮಂತ್ರಿಸಿ ಆ ಶತ್ರುಗಳ ಮೇಲೆ ಹಾಕಿಬಿಟ್ರೆ, ಮನೆ ಮುಂದೆ ಹಾಕಿಬಿಟ್ರೆ ಅವ್ರಿಗೆ ಶೋಲ್ಡರ್ಸ್, ಬಾಹುಬಂಧನ ಅಂತ ಕರೀತದಕ್ಕೆ. ಯಾವಾಗ ಈ ಬಾಹುಬಂಧನ, ಶ್ವಾಸ, ಹೃದಯ, ಕರುಳು ಇದನ್ನೆಲ್ಲ ಬಂಧ ಮಾಡ್ತಾರೋ ಆಗ ವ್ಯಕ್ತಿ ಆಟೋಮೆಟಿಕ್ಕಾಗಿ ಇನ್ನೊಂದು 5-6 ಗಂಟೆ ಇದ್ರಲ್ಲಿ ಹೆಚ್ಚವನು ಸತ್ತೋಗ್ಬಿಡ್ತಾನೆ. ಹೀಗೆ ಒಬ್ಬ ವ್ಯಕ್ತಿಯನ್ನು ಸಾಯಿಸಲಿಕ್ಕೆ ಅಂತ ಕೆಲವು ಹ್ಯೂಮನ್ ಅನಾಟಮಿ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅಂತೇಳಿ ಹಿಂದಿನ ಕಾಲದಲ್ಲೂ ಕೆಲವು ಮಂತ್ರತಂತ್ರಗಳನ್ನು ಫಾಲೋ ಮಾಡಿಬಿಟ್ಟಿದ್ದಾರೆ. ಇದನ್ನೆಲ್ಲ ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜರು ನಮ್ಮ ದೇಶಕ್ಕೆ ಶತ್ರುಗಳು ಬರಬಾರ್ದು, ನಮ್ಮ ದೇಶದ ಮೇಲೆ ಶತ್ರುಗಳು ಲೂಟಿ ಮಾಡಬಾರ್ದು, ಆ ಥರ ಬಂದಂಥ ಸಂದರ್ಭದಲ್ಲಿ ಇದನ್ನು ಪ್ರಯೋಗ ಮಾಡಬೇಕು ಅಂತ ಉಪಯೋಗಿಸ್ತಾ ಇದ್ರೆ ವಿನಃ ಇನ್ನು ಯಾವುದೇ ಜೀವನದಲ್ಲಿ ಉಪಯೋಗಿಸ್ತಾ ಇರಲಿಲ್ಲ. ಆದರೆ ಇವತ್ತಿನ ಕಲಿಯುಗದಲ್ಲಿ, ಇವತ್ತಿನ ದಿವಸ ಈ ಜನಗಳು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಇದನ್ನು ಶುರು ಮಾಡ್ಕೊಂಡ್ಬಿಟ್ಟು ಮಾಟ 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 ಅಂಥೇಳಿ ತಾವು ಹಾಳಾಗಿ ಇನ್ನೊಬ್ಬರನ್ನ ಹಾಳು ಮಾಡ್ತಿದ್ದಾರೆ. ಆದ್ದರಿಂದ ಯಾರಿಗೆ ಕೋಳಿ ಮೊಟ್ಟೆಯಿಂದ ತಂತ್ರ ಮಾಡಿದರೆ, ಹುಟ್ಟ ಬಟ್ಟೆಯನ್ನು ಸುಟ್ಟಿ ಅದ್ರ ಜೊತೆಗೆ ಪ್ರಾಣಿ ರಕ್ತವನ್ನು ಹಾಕಿದರೆ, ಅಥವಾ ಅನ್ನವನ್ನು ವರ್ಣಾನ್ನ ಅಂದರೆ ಕೆಂಪು ಮಿಶ್ರಿತ ಅಥವಾ ಹಳದಿ ಮಿಶ್ರಿತ ಅನ್ನವನ್ನು ಮಾಡಿ ಅದು ಒಂದು ಕಬ್ಬಿಣದ ತುಂಡು ಯಾವುದೇ ಆಗಿರ್ಬೋದು, ಒಂದು ಮೊಳೆ ಅಥವಾ ಒಂದು ಕಬ್ಬಿಣದ ತುಂಡು ಅಥವಾ ಒಂದು ರಾಡು ಏನೋ ತಂದು ಮನೆ ಮುಂದೆ ಬಿಸಾಕಿದರೆ ಅವರಿಗೆ ಬಾಹುಬಂಧಗಳಾಗಿಬಿಡ್ತದೆ. ಹೀಗೆ ಇಂಥ ಎಲ್ಲ ಪ್ರಯೋಗಗಳಿಗೆ ಪರಿಹಾರ ಇದೆಯಾ ಅಂತ ಕೇಳಿದಾಗ ಖಂಡಿತ ಪರಿಹಾರ ಇದೆ. ಅದೇ ಮಹಾಕಾಳಿ ತಂತ್ರವಿದ್ಯಾ. ಈ ಮಹಾಕಾಳಿಯನ್ನು ಯಾರು ದಿನನಿತ್ಯ ಜಪ ಮಾಡ್ತಾರೋ ಅವರಿಗೆ ನಾನೀಗ ಏನು ಹೇಳಿದ್ದೀನೋ, ಈ ಮಾಟ ಮಂತ್ರ ಮಾಡ್ತಾರಲ್ಲ, ಆ ಎಲ್ಲ ವಿಧಗಳಿಗೂ ಕೂಡ ಸೂಕ್ತವಾದ ಪರಿಹಾರ ಅಂದರೆ ಈ ಮಹಾಕಾಳಿ ಮುದ್ರೆ ಧಾರಣೆ ಮಾಡಿ, ಆ ಮುದ್ರೆಗೆ ಮಹಾಕಾಳಿನ ಆವಾಹನೆ ಮಾಡಿ, ಆ ಆಹ್ವಾನ ಆದ ನಂತರ ಆ ದೇವಿಗೆ ಮುದ್ರೆ ಮುಖೇನ 108 ಸಲ ಮಂತ್ರದಲ್ಲಿ ಅರ್ಚನೆ ಮಾಡಿದ್ದೆ ಆದರೆ ಬಾಹುಬಂಧನ, ಶ್ವಾಸ ಬಂಧನ, ಹೃದಯ ಬಂಧನ, ಕರುಳು ಬಂಧನ ಮಾಡಿರುವಂಥ, ಸ್ತಂಭನ ಮಾಡಿರ್ತಕ್ಕಂಥ ಎಂಥ ತಂತ್ರವಿದ್ಯೆಯಲ್ಲೂ ಕೂಡ ಬಂಧ ಮುಕ್ತರಾಗ್ತಾರೆ. ಕಾಳಿ 4 ಎತ್ತಿದ ಕೈ, ಒಂದು ಬಾಹುವನ್ನು ಬಂಧನ ಮಾಡಿಬಿಡ್ತಾರೆ, 2 ಶ್ವಾಸಕೋಶಗಳನ್ನು ಬಂಧ ಮಾಡ್ತಾರೆ, ಹೃದಯವನ್ನು ಪ್ರಾಣವನ್ನು ತುಂಬಿರುವಂಥ ಪ್ರಾಣ ಹೃದಯ ಅದು ಬಿಟ್ಟರೆ ಕರುಳುವನ್ನು ಬಂಧನ ಮಾಡ್ತಾರೆ. ಅದಕ್ಕೆ ಆಕೆಗೆ ಸರ್ವಗ್ರಹ ದೋಷ ನಿವಾರಣಿ, ಸರ್ವಪೀಡಾ ಪರಿಹಾರಣಿ. ಪೀಡಾ ಯಾವುದೇ ದೋಷ ಇರಲಿ, ಯಾವುದೇ ಪೀಡೆಗಳಿರಲಿ, ಯಾವುದೇ ಸಿಂಪ್ಟಮ್ಸ್ ವೈರಸ್ ಇರಲಿ, ಅದನ್ನು ಸರ್ವನಾಶ ಮಾಡೋ ಅಧಿಕಾರ ಮಹಾಕಾಳಿಗೆ ಮಾತ್ರ. ಆದ್ದರಿಂದ ನಾವು ಪ್ರತಿನಿತ್ಯ ಮಹಾಕಾಳಿಯನ್ನು ಎದ್ದ ತಕ್ಷಣ ಜಪ ಮಾಡಿದ್ದೆ ಆದರೆ 1 ಗಂಟೆ ನಂತರ, ಎದ್ದ 2 ಗಂಟೆ ನಂತರ, ನಾವು ಹಾಸಿಗೆಯಿಂದ ಎದ್ದ ಆ 4 ಗಂಟೆ ನಂತರ, ನಾವು ಹಾಸಿಗೆಯಿಂದ 5 ಗಂಟೆ ಮೇಲೆ, ಅಥವಾ ದಿನನಿತ್ಯ ನಾವು ಮಲಗೋಕ್ಕೆ ಮುಂಚಿತವಾಗಿ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಸೂಕ್ಷ್ಮ ಶರೀರಕ್ಕೆ ಬರೋದಿದ್ದರೆ ಆ ಕಾಳಿ ಅನ್ನೋ ಮಂತ್ರದಿಂದ ನಮ್ಮ ದೇಹಕ್ಕೆ ಭದ್ರವಾದಂಥ ಕೋಟೆ ನಿರ್ಮಿಸ್ತಾರಂತೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು, ಹಲವಾರು ರಾಜರು ಕೂಡ ಹೊರಗಡೆ ಮನೆ ಬಿಟ್ಟು ಹೋಗೋಕ್ಕೆ ಮುಂಚೆ ಕಾಳಿಯನ್ನು ಜಪ ಮಾಡಿ ಹೋಗ್ತಿದಂತೆ. ಯಾಕೆಂದರೆ ಆ ಪ್ರಕೃತಿಯಿಂದನೇ ಆಗಲಿ ಅಥವಾ ಶತ್ರುಗಳಿಂದನೇ ಆಗಲಿ ಅಥವಾ ಬಂಧು ಮಿತ್ರರಿಂದನೇ ಆಗಲಿ ಯಾರೇಂದಲೂ ಕೂಡ ನಮಗೆ ಹೃದಯ, ಶ್ವಾಸ ಮತ್ತು ಬಾಹು, ರಾಜರಿಗೆ ಯುದ್ಧ ಮಾಡಬೇಕು ಅಂದರೆ ಈ ಬಾಹು ಗಟ್ಟಿ ಇರಬೇಕು,
ಬಾಹುಬಲಿ ಬಲ ಇಲ್ಲ ಅಂದರೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ಆ ರಾಜ ಯುದ್ಧನೇ ಮಾಡಬಾರ್ದು ಅಂತ ಮಾಟ ಮಾಡಿಸ್ಬಿಟ್ರೆ ಅವನು ಖಂಡಿತ ಸೋತೋಗ್ಬಿಡ್ತಾನೆ. ಆದ್ದರಿಂದ ಬಾಹುಗೆ ಬಂಧನ ಮಾಡಿದಂಥ ಸಂದರ್ಭ ಬಂದಾಗ ಕಾಳಿನ ನೆನೀತಾ ಇದ್ದಂತೆ ಇಂದಿನ ಕಾಲದ ರಾಜರುಗಳು. ಹಾಗೆ ತಪಸ್ಸು ಕುಳಿತಂಥ ಎಷ್ಟೋ ಋಷಿಮುನಿಗಳು ದಿನನಿತ್ಯ ಕಾಳಿನ ಆರಾಧನೆ ಮಾಡಿ ಆಮೇಲೆ ತಪಸ್ಸನ್ನು ಆಚರಣೆ ಮಾಡ್ತಿದ್ರಂತೆ. ಏಕೆಂದರೆ ಅವ್ರಿಗೆ ಭುಜಕ್ಕಾಗಲಿ, ಉಸಿರಾಟಕ್ಕಾಗಲಿ, ಹೃದಯಕ್ಕಾಗಲಿ, ಕರುಳಿಗೆ ಆಗಲಿ ಯಾವುದೇ ರೀತಿ ನಮಗೆ ಪ್ರಕೃತಿಯಿಂದ, ಜನರಿಂದ ಅಥವಾ ಇನ್ನೊಬ್ಬರು ಋಷಿಯಿಂದ, ಇನ್ನೊಬ್ಬರು ಮನುಷ್ಯರಿಂದ ನಮಗೆ ತೊಂದರೆ ಆಗಬಾರ್ದು ಅಂತೇಳಿ ಆ ಒಂದು ಜಪತಪಗಳನ್ನು ಮಾಡಿ ಮುದ್ರೆ ಧಾರಣೆ ಮಾಡಿ ಆಮೇಲೆ ಸಿದ್ಧಿ ಪ್ರಯೋಗಗಳನ್ನು ಮಾಡ್ತಾ ಇದ್ರಂತೆ. ಆ ಒಂದಕ್ಕೋಸ್ಕರವಾಗಿ ಈ ಒಂದು ತಂತ್ರಸಾರದಲ್ಲಿ ಮಹಾಕಾಳಿ ತಂತ್ರಪ್ರಯೋಗ ಅಂತೇಳಿ ಭಾಳ ವಿಶೇಷವಾಗಿ ದಶಮಹಾವಿದ್ಯದಲ್ಲಿ ಅದರಲ್ಲೂ ಮಹಾಕಾಳಿ, ಭದ್ರಕಾಳಿ, ಗುಹ್ಯಕಾಳಿ, ದಕ್ಷಿಣಕಾಳಿ, ಸ್ಮಶಾನ ಕಾಳಿ ಅಂತ ಪಂಚಮಹಾಕಾಳಿಯರು ಭಾಳ ವಿಶೇಷವಾದಂಥದ್ದು. ಆದ್ದರಿಂದ ನರಸಿಂಹರು, ಲಕ್ಷ್ಮೀ ನರಸಿಂಹರು ನಮಗೆ ಪಾಪವನ್ನು ನಿವಾರಣೆ ಮಾಡ್ತಾರೆ, ಪಾಪನಾಶ ಮಾಡ್ತಾರೆ. ಯಾವಾಗ ಅವರ ನೆನೆದಾಗ ಪಾಪ ನಿವಾರಕ ಪಾವನ ನರಸಿಂಹ, ಆತ್ಮವನ್ನು ಶುದ್ಧ ಮಾಡುವವರು ಕಾರಂಜ ನರಸಿಂಹರು. ಈಗ ನರಸಿಂಹರು ಮನುಷ್ಯನ ಪಾಪವನ್ನು ತೊಳೆದು ಅಂದರೆ ಕರ್ಮವನ್ನು ತೊಳೆದು ಪಾವನಗೊಳಿಸಿ ಆತ್ಮವನ್ನು ಶುದ್ಧ ಮಾಡೋದಾದರೆ ಕಾಳಿ ದುಷ್ಟಶಕ್ತಿಗಳಿಂದ, ಕ್ಷುದ್ರಗ್ರಹಗಳಿಂದ, ದುಷ್ಟಶಕ್ತಿಗಳಿಂದ ಮಾಡದಂಥ ಪ್ರಯೋಗಗಳನ್ನು ನಾಶ ಮಾಡ್ತಾರಂತೆ ಈ ಪಂಚಮಹಾಕಾಳಿಯರು. ಅದಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮಂತ್ರ ಬರೆದೋದ್ರು, ಓಂ ಮಹಾಕಾಳಿಯೇ ನಮಃ, ಓಂ ಮಹಾಭದ್ರಕಾಳಿಯೇ ನಮಃ, ಓಂ ದಕ್ಷಿಣಕಾಳಿಯೇ ನಮಃ, ಓಂ ಗುಹ್ಯಕಾಳಿಯೇ ನಮಃ, ಓಂ ಸ್ಮಶಾನ ಕಾಳಿಯೇ ನಮಃ ಅಂಥೇಳಿ ಈ 5 ಪಂಚಮಹಾಕಾಳಿಯರನ್ನು ನೆನೆಸಿದ್ದೇ ಆದರೆ ಸರ್ವ ದುಷ್ಟಶಕ್ತಿಯನ್ನು ಬಿಡುಗಡೆ ಅಂತೇಳಿ ಶಾಸ್ತ್ರದ ಉಲ್ಲೇಖನ ಇದೆ. ನಾನು ಹೋಗ್ತಾ ಮಹಾಕಾಳಿ ಮುದ್ರೆ ಮಂತ್ರವನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಶಿವಮೊಗ್ಗದಿಂದ ಮಂಜುನಾಥ್ ರಾವ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಶಿವಮೊಗ್ಗದಿಂದ ಈ ಒಂದು ಪತ್ರ ಬಂದಿದೆ. ಮಗನ ಆರೋಗ್ಯದ ಬಗ್ಗೆ ತಂದೆ ಪತ್ರವನ್ನ ಬರೆದಿದ್ದಾರೆ. ನನಗಿರೋದು ಒಬ್ಬನೇ ಮಗ ಗುರುಜಿ, ಅವನ ಹೆಸರು ಗುರುರಾಜ್ ಅಂತ. 14ನೇ ವಯಸ್ಸಿನಲ್ಲಿ ಮಾನಸಿಕ ರೋಗ ಶುರುವಾಯಿತು. ಇಂದಿಗೆ ಅವನಿಗೆ 35 ವರ್ಷಗಳಾಗಿದೆ. ಆದರೆ ಇಂದೂ ಕೂಡ ಅದು ಗುಣವಾಗಿಲ್ಲ ಅಂತ ಹೇಳ್ತಿದ್ದಾರೆ. ವೈರಿಗಳು ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರ ಅನ್ನುವಂಥ ಒಂದು ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ದಿನವೆಲ್ಲ ದುಶ್ಚಟಗಳಿಗೆ ಬಲಿಯಾಗಿದ್ದಾನೆ, ಬೀಡಿ ಸೇರ್ತಾನೆ, ಕೆಲಸ ಮಾಡೋದಿಲ್ಲ, 35 ವರ್ಷ ಆಯಿತು. ದಯವಿಟ್ಟು ಇವನ ಈ ಸಮಸ್ಯೆಗಳಿಂದ ಈತ ಗುಣಮುಖರನ್ನಾಗಿ ನಾವು ಕಾಣಬಹುದಾ, ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. 14ನೇ ವಯಸ್ಸಿನಲ್ಲಿ ಅವನಿಗೆ ಈ ರೀತಿ ಮೆಂಟಲ್ ಅಪ್ಸೆಟ್ ಆಗಿದೆ ಅಂದರೆ ಮೆಂಟಲ್ ಡಿಸಾರ್ಡರ್ನೆಸ್ ಅಂತ ಕರೀತಾರೆ. ಈ ಕಾಯಿಲೆಗೆ ನಾವು ಸ್ಕಿಜೋಫರ್ನಿಯಾ ಅಂತ ಹೇಳ್ತಾರೆ. ಈ ಸ್ಕಿಜೋಫರ್ನಿಯಾ ಡಿಸೀಸ್ಗೆ ಅವನು ತುತ್ತಾಗಿರೋದ್ರಿಂದ ಸೂಕ್ತವಾದ ಸಮಯದಲ್ಲಿ ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಆಗಿರೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಬಹುಶಃ ಟ್ರೀಟ್ಮೆಂಟ್ ಮಾಡಿಸಿರ್ಬೋದು, ಆದರೂ ಕೂಡ ಗುಣ ಆಗಿಲ್ಲ. ಅವನಿಗೆ ಈಗಾಗಲೇ 25 ವರ್ಷ ವಯಸ್ಸಾಗಿದೆ, ದುಷ್ಟ ಚಟಗಳಿಗೆ ಬಲಿಯಾಗಿದ್ದಾನೆ ಅಂತ ಹೇಳಿದ್ದೀರಾ. ಈ ಸ್ಕಿಜೋಫರ್ನಿಯಾ ಡಿಸೀಸ್ ಬಂದರೆ ಈ ರೀತಿ ಆಗುತ್ತೆ. ನೀವು ತನಗೆ ದಿನನಿತ್ಯ ಜ್ವಾಲಾ ನರಸಿಂಹ ಅಥವಾ ರೌದ್ರ ನರಸಿಂಹರ ಮುದ್ರೆಯನ್ನು ಮಾಡಿಸಿ ಜಪ ಮಾಡಿಸಿದ್ದೆ ಆದರೆ ಖಂಡಿತ ಈ ಕಾಯಿಲೆ ಗುಣ ಆಗುತ್ತೆ. ನೋಡಿ, ನಮ್ಮ 2 ಹಸ್ತಗಳಲ್ಲಿ ಎಲ್ಲ ಬೆರಳುಗಳನ್ನು ಅಗಲಿಸ್ಬಿಟ್ಟು ಹಾಗೆ ಅದನ್ನೆಲ್ಲ ಕುಂಚಿತ ಮಾಡಿದಾಗ ಈ ರೀತಿ ಮಾಡಿ ಎಲ್ಲ ಬೆರಳು ಭೂಮಿಯನ್ನು ನೋಡ್ತಾ ಇರಬೇಕು. ಬೆರಳಿನೆಲ್ಲ ಈ ಸೈನಸ್ ಪಾರ್ಟ್ ಭೂಮಿಗೆ ಮುಖ ಮಾಡಿರ್ಬೇಕು. ಹೀಗೆ ಈ ರೀತಿ ಮಾಡಿಕೊಂಡು ಈ ರೀತಿ ಬೆಂಡ್ ಮಾಡಿದಾಗ ಇದಕ್ಕೆ ರೌದ್ರ ನರಸಿಂಹ ಅಥವಾ ಪಾವನ ನರಸಿಂಹ ಅಂತ ಹೇಳ್ತಾರೆ. ಈ ಮುದ್ರೆ ಧಾರಣೆ ಮಾಡಿ ದಿನ 15-20 ನಿಮಿಷ ಪೂರ್ವಾಭಿಮುಖವಾಗಿ ಕೂಳಿಸಿ ಈ ಮುದ್ರೆ ನಿಮ್ಮ ಮಗನ ಕೈಲಿ ಮಾಡಿಸಿ. ಇದಕ್ಕೆ ಒಂದು ಮಂತ್ರ, ಓಂ ಹ್ರೀಂ ಕ್ಷೌಂ ರೌದ್ರ ನರಸಿಂಹಾಯ ನಮಃ, ಓಂ ಹ್ರೀಂ ಕ್ಷೌಂ ರೌದ್ರ ನರಸಿಂಹಾಯ ನಮಃ ಅನ್ನೋ ಮಂತ್ರವನ್ನು 108 ಸಲ ಹೇಳಿಸಿದ್ರೆ ಅವನು ಮಾನಸಿಕವಾಗಿ ಇರುವಂಥ ಖಿನ್ನತೆ, ಆ ಮನಸ್ಸಲ್ಲಾಗಿರೋ ಚಿತ್ರ ಭಾವನೆಗಳು ಎಲ್ಲ ಜೊತೆ ಸೇರಿ ಆ ಸ್ಕಿಜೋಫ್ರೆನಿಯಾ ಅನ್ನೋ ಡಿಸೀಸನ್ನು ನಿವಾರಣೆ ಮಾಡುತ್ತೆ. ಈ ಮುದ್ರೆ ದಿನನಿತ್ಯ ಒಂದು 15-20 ನಿಮಿಷ ಮಂತ್ರ ಮಾತ್ರ 108 ಸಲ ಹೇಳಿಸಿ ಖಂಡಿತ ಗುಣ ಆಗುತ್ತೆ. ಅಕಸ್ಮಾತ್ ಇದಾಗಲಿಲ್ಲ ಅಂದರೆ ನೀವು ಒಂದು ಸಲ ಭೇಟಿ ಮಾಡಿ ಅವನಿಗೆ ಪರಕಾಯ ಪ್ರವೇಶ ಮಾಡಿ ಯಾವುದರಿಂದ ಆ ದೋಷ ಬಂದಿದೆ ಅಂತ ಹೇಳಿ ಅದಕ್ಕೆ ಪರಿಹಾರ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತುಂಬ ಧನ್ಯವಾದಗಳು ಪತ್ರ ಬರೆದಿದ್ದಕ್ಕೆ. ವೀಕ್ಷಕರು, ಒಬ್ರು ಕಾಲರ್ ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ಮೇಡಮ್, ನನ್ನ ಹೆಸರು ಛಾಯಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಸರ್ಜಾಪುರದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಸರ್ಜಾಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಛಾಯಾ ಅವರೇ? ನನ್ನ ಬಗ್ಗೆನೇ ಮೇಡಮ್. ಸರಿಮ್ಮ, ಗುರುಜಿ ಅವರಿದ್ದಾರೆ, ಮಾತಾಡಿ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಸರಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನನಗೆ 4 ವರ್ಷದಿಂದ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಇದೆ. ಆಯುರ್ವೇದಿಕ್ ಹೋದ್ರೆ ಮಾತ್ರೆ ನುಂಗೋವರೆಗೂ ವಾಸಿ ಆಗುತ್ತೆ. ತಿರ್ಗಾ ಮಾಮೂಲಿ ರಕ್ತ ಸೋರೋದು, ನವ್ಯ ಜಾಸ್ತಿ ಇರೋದು. ಹೇಳಿ.
ಆ ತರ ಆಗ್ತಾ ಇದೆ ಗುರುಜಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ನನ್ನ ಮೈ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ನಿಮ್ ಮುದ್ರೆಯಿಂದ ಏನಾನ ಚಿಕಿತ್ಸೆ ಕೊಡ್ತೀರಾ? ಇದು ಸರ್ಪದೋಷದಿಂದ ಬರುವಂಥ ಕಾಯಿಲೆ ಸೋರಿಯಾಸಿಸ್ ಅಂತ. ನಿಮಗೆ ಇದು ಅದರಲ್ಲಂತೂ ಈ ಅವರೆಕಾಯಿ ಸೀಸನ್ನು ಮತ್ತು ಈ ಅತಿಯಾಗಿ ನುಗ್ಗೆಕಾಯಿ ತಿಂದ ಅಥವಾ ಬೆಂಡೆಕಾಯಿ ತಿಂದಾಗ ಏನಾದ್ರು ಪಸ್ಸು ಮತ್ತು ಕೆರೆತ ಜಾಸ್ತಿ ಬರುತ್ತಾ? ಈ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ ಗುರುಜಿ. ಅದೇ ಸರ್ಪದೋಷ. ಅದಕ್ಕೆ ನೀವೇನು ಮಾಡಿ, ಒಂದು ಉತ್ತಕ್ಕೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡಿ ಸರ್ಪಶಿರ ಮುದ್ರೆ ಇಟ್ಕೊಂಡು, ಸರ್ಪಶಿರ ಅಂತಂದರೆ ನಮ್ಮ ಹೆಬ್ಬೆಟ್ಟನ್ನು ತೋಳು ಬೆರಳು ಮಧ್ಯ ಬುಡಭಾಗಕ್ಕೆ ಟಚ್ ಮಾಡಿ ಉಳಿದಲ್ಲಿ 4 ಬೆರಳುಗಳೆಲ್ಲ ಹಾವಿನ ಹೆಡೆ ಥರ ಮಾಡಬೇಕು. ಇದಕ್ಕೆ ಸರ್ಪಶಿರ ಮುದ್ರಾ ಅಂತ, ಅನಂತ ಸರ್ಪ ಅಂತ ಹೇಳ್ತಾರೆ ಇದಕ್ಕೆ. ಈ ಮುದ್ರೆ ಧಾರಣೆ ಮಾಡಿಕೊಂಡು 2 ಕೈಲಿಗೆ ಇಟ್ಕೊಂಡು ನೀವು ಉತ್ತಕ್ಕೆ ಪ್ರದಕ್ಷಿಣೆ ಮಾಡಿ ಈ ಮುದ್ರೆ ಧಾರಣೆ ಮಾಡಿಕೊಂಡು, ಅದಕ್ಕೆ ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಅಂತ ಇದನ್ನು ಜಪ ಮಾಡ್ತಾ ಈ ಮುದ್ರೆ ಧಾರಣೆ ಮಾಡಿಕೊಂಡು ಹುತ್ತಕ್ಕೆ ನೀವು ಮಾಡಿದ್ರೆ ಕಾಲಕ್ರಮೇಣ ಅದೆಲ್ಲ ಕಮ್ಮಿ ಆಗ್ತಾ ಒಣಗಿ 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 ಮಾಮೂಲು ಸ್ಕಿನ್ ಥರ ಬಂದುಬಿಡುತ್ತೆ. ಇದು ಹುತ್ತಕ್ಕೆ ಹೋಗಿ ನಾನು ಮಾಡೋಕ್ಕಾಗೋದಿಲ್ಲ ಅಂದರೆ ಮನೆಯೊಳಗೆ ಕೂತ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡಬೇಕು. ಪಶ್ಚಿಮಕ್ಕೆ ಮುಖ ಮಾಡಿ ಈ ಸರ್ಪಶಿರ ಮುದ್ರೆಯನ್ನು ಧಾರಣೆ ಮಾಡಿ 2 ಹಸ್ತದಲ್ಲೂ ಈ ಮುದ್ರೆನ ಈ ಜಪದಲ್ಲಿ ಹೇಳಬೇಕು. ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಅಂತ ಜಪ ಮಾಡಿ 21 ದಿವಸ ಮಿನಿಮಮ್ ಮಾಡಲೇಬೇಕು ಈ ಮುದ್ರೆ, ಈ ಮಂತ್ರವನ್ನು. ಅನಂತ ಅನಂತ ಅಂದ್ರೂ ಸಾಕು. ನೀವು ಹುತ್ತದ ಹತ್ರ ಹಾವುಗಳ ಸನ್ನಿಧಾನ ಸರ್ಪವಾಸ ಸ್ಥಳದಲ್ಲಿ ಈ ಮುದ್ರೆ ಧಾರಣ ಮಾಡಿದ್ರೆ ಇನ್ನೂ ಬಹಳ ಪವರ್ಫುಲ್ಲು. ಸರ್ಪವಾಸ ಸ್ಥಳ ಅಂದರೆ ಹುತ್ತ, ಅದಕ್ಕೆ ಸಂಸ್ಕೃತದಲ್ಲಿ ವಲ್ಮಿಕ ಅಂತ ಕರೀತಾರೆ. ವಲ್ಮಿಕ ಸ್ಥಾನೇ ಅಂದರೆ ವಲ್ಮಿಕದ ಸ್ಥಳದಲ್ಲಿ ಕುಳಿತು ಜಪ ಮಾಡಿದ್ದಾರಾದರೆ ಭಾಳ ಬೇಗ ಗುಣ ಆಗುತ್ತೆ, ಸಿದ್ಧಿ ಆಗುತ್ತೆ. ನಮ್ಮ ಮನೆ ಉತ್ತನೇ ಇಲ್ಲ, ತುಂಬ ದೂರದಲ್ಲಿದೆ ಉತ್ತ, ನಮ್ಗೆ ಗೊತ್ತೇ ಇಲ್ಲ ಎಲ್ಲಿದೆ ಅಂತ ಅನ್ನೋದಾದರೆ ಮನೆ ಒಳಗೆ ಕೂತ್ಕೊಂಡು ಜಪ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಹೆಚ್ಚಿಗೆ ಟೈಮ್ ತೊಗೊಳುತ್ತೆ. ಹುತ್ತದ ಹತ್ರ ಕೂತ್ ಮಾಡಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಮನೆ ಒಳಗೆ ಮಾಡಿದ್ರೆ ಇನ್ನೊಂದು ವಾರ 10 ದಿವಸ ಹೆಚ್ಚಿಗೆ ಆಗ್ಬೋದು. ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಈ ಅನಂತ ಸರ್ಪಶಿರ ಮುದ್ರಾ ಅಥವಾ ಅನಂತ ಕಾಳ ಸರ್ಪ ಮುದ್ರವನ್ನು ದಿನನಿತ್ಯ ಜಪ ಮಾಡಿ ಮಂತ್ರಮುಖೇನ ಖಂಡಿತ ಕ್ಯೂರ್ ಆಗುತ್ತೆ. ಇದು ಯಾವುದೇ ಔಷಧಿಗೂ ವಾಸಿ ಆಗೋದಿಲ್ಲ. ಅಲೋಪತಿ, ಹೋಮಿಯೋಪತಿ, ಯುನಾನಿ ಯಾವುದಲ್ಲೂ ಕೂಡ ವಾಸಿ ಆಗೋದಿಲ್ಲ ಈ ಸೋರಿಯಾಸಿಸ್ ಕಾಯಿಲೆ. ಇದು ದೈವಶಕ್ತಿಯಿಂದನೇ ಆಗಬೇಕು. ಇದು ಕಾಲ್ ಮಾಡೋಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇನ್ನಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಉತ್ತರ ಕನ್ನಡದ ಕಾರವಾರದಿಂದ ಪತ್ರ ಬಂದಿದೆ. ಪ್ರಶ್ನೆ ಏನು, ಯಾರು ಬರೆದಿದ್ದಾರೆ ನೋಡೋಣ. ಗುರುಜಿ, ನೊಂದ ತಂದೆಯೊಬ್ಬರು ಪತ್ರವನ್ನ ಬರೆದಿದ್ದಾರೆ. 5 ಜನ ಮಕ್ಕಳು ನನಗೆ, 2 ಗಂಡು ಮಕ್ಕಳಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಎಲ್ಲರ ಮದುವೆ ಮಾಡಿ ಜವಾಬ್ದಾರಿಯಿಂದ ನಾನು ಮುಕ್ತನಾನು ಆಗಿದ್ದೀನಿ. ಆದರೆ ಗಂಡು ಮಕ್ಕಳು ನಮ್ಮ ಕಷ್ಟಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇನ್ನು ನಾನು ಮಾಡುವಂಥ ಯಾವುದೇ ಒಂದು ಉದ್ಯೋಗ ಎಲ್ಲದರಲ್ಲೂ ಕೂಡ ನಾನು ಕಷ್ಟ ನಷ್ಟವನ್ನೇ ಹೆಚ್ಚಾಗಿ ಕಾಣ್ತಾ ಇದ್ದೀನಿ. ಈ ವಯಸ್ಸಿನಲ್ಲಿ ಹೆಂಡತಿ ವ್ಯಾಪಾರಕ್ಕೆ ಹೋಗಿ ನನ್ನನ್ನು ಸಾಕ್ತಾ ಇದ್ದಾಳೆ. ಯಾರಿಗೂ ಈ ಒಂದು ತೊಂದರೆ ಬರೋದು ಬೇಡ ಗುರುಜಿ. ನನಗೆ ಒಂದು ಉದ್ಯೋಗವನ್ನು ಕರುಣಿಸುವಂತಹ ಮಂತ್ರ ಅಥವಾ ಮುದ್ರೆ ಯಾವುದಾದ್ರೂ ಇದ್ರೆ ದಯವಿಟ್ಟು ಸೂಚಿಸಿ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ನಾವು ಮಕ್ಕಳನ್ನ ಪಡಿತೀವಿ. ವಯಸ್ಸಾದಂಥ ಕಾಲಕ್ಕೆ ನಮ್ಮನ್ನು ನೋಡ್ಕೋಬೇಕು ಅಂತ ನಾವು ಮಕ್ಕಳನ್ನ ಪಡೆದ್ರೆ ಇವತ್ತಿನ ದಿವಸ ತಂದೆ ತಾಯಿಗಳನ್ನೇ ಮಕ್ಕಳು ಸಾಕೋ ಒಂದು ಸ್ಥಿತಿಗೆ ಬಂದಿದೆ. ಕೆಲವು ದೇವರಿಗೆ ಅರ್ಕೆ ಕಟ್ತಾರೆ ನನ್ನ ಮಕ್ಕಳು ಬೇಕು ಅಂತೇಳಿ. ಆದರೆ ಈ ಪತ್ರದಲ್ಲಿ ನೋಡಿದಾಗ ಮಕ್ಕಳೇ ಅಪ್ಪ ಅಮ್ಮನ ನೋಡ್ಕೋತಾ ಇಲ್ಲ ಅಂದರೆ ಭಾಳ ನೊಂದ್ಕೊಳ್ಳೋಂಥ ವಿಷಯ. ಇವತ್ತಿನ ದಿವಸ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದರೆ ಅವರು ವಯಸ್ಸಾದ ಮೇಲೆ ಅವ್ರ ಮಕ್ಕಳು ಅವ್ರು ನೋಡ್ಕೊಳ್ಳೋದಿಲ್ಲ ಖಂಡಿತವಾಗಿ. ಯಾಕಂದರೆ ಕಲಿಯುಗ ಭಾಳ ವಿಶೇಷವಾದದ್ದು, ಮಾಡಿದುಣ್ಣೋ ಮಾರಾಯ ಅಂಥೇಳಿ. ಅದರಿಂದ ಪಾಪ ನೊಂದ ತಂದೆಗೆ ನಾನು ಏನು ಹೇಳ್ತೀನಿ ಅಂದರೆ, ಬಹುಶಃ ನಿಮಗೆ ನೀವು ಮನೆಯಿಂದ ಹೊರಗೆ ಬಂದರೆ ನಿಮಗೆ ಒಳ್ಳೆ ಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಒಳ್ಳೆ ಆಶ್ರಮದಲ್ಲಿ ಬಂದು ಸೇರ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮಕ್ಕಳು ಸನ್ನಿಧಾನದಲ್ಲೇ ಇದ್ದರೆ ನಿಮ್ಗೆ ಇನ್ನೂ ಜಾಸ್ತಿ ನೋವು, ವೇದನೆ, ಸಂಕಟ ಮತ್ತು ಭಾಳ ಕಷ್ಟಗಳು ಅನುಭವಿಸ್ಬೇಕಾಗಿ ಬರುತ್ತೆ. ಕೆಲಸ ಬೇಕು, ಅದಕ್ಕೊಂದು ಮುದ್ರೆ ತೋರಿಸಿ ಮಂತ್ರ ಬೇಕು ಅಂತ ಹೇಳಿದ್ದೀರಾ. ಅದಕ್ಕೆ ಓಂ ಪದ್ಮಾವತಿ ದೇವಿಯೈ ನಮಃ, ಓಂ ಪದ್ಮಾವತಿ ದೇವಿಯೈ ನಮಃ. ಪದ್ಮಾವತಿ ದೇವಿ ಭಾಳ ಉದ್ಯೋಗ ಕೊಡಿಸುವಂಥ ಮಹಾನ್ ಶಕ್ತಿವಂತ ದೇವತೆ. ಆದ್ದರಿಂದ ಯಾರಿಗೆ ಉದ್ಯೋಗ ಇಲ್ವೋ ಅಂಥವ್ರು ಸದಾ ಪದ್ಮಾವತಿ ಜಪ ಮಾಡಿದ್ದೇ ಆದರೆ ಆ ಪದ್ಮಾವತಿ ಬೇಗ ಕೆಲಸ ಕೊಡಿಸ್ತಾರಂತೆ. ಯಾಕೆಂದರೆ ಉದ್ಯೋಗಕ್ಕೆ ಕಾರಕ ಆಗೋ ಅಧಿದೇವತೆ ಈ ಪದ್ಮಾವತಿ. ಅದರಿಂದ ಪದ್ಮಾವತಿ ದೇವಿಯನ್ನು ಪ್ರತಿನಿತ್ಯ ಜಪ ಮಾಡಿ, ನಿಮ್ಮ ಸ್ಥಳದಲ್ಲಿ ನಿಮ್ಮ ಊರಿನಲ್ಲಿ ಎಲ್ಲರೂ ಪದ್ಮಾವತಿ ದೇವಸ್ಥಾನ ಇದ್ದರೆ ಹೋಗಿ ಪ್ರದಕ್ಷಿಣೆ ಮಾಡಿ, ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ನಮಸ್ಕಾರ ನೀವು ಮಾಡಿ, ಅದೇ ಪ್ರದಕ್ಷಿಣೆ ಮಾಡಿ ಅಮ್ಮನವರಿಗೆ ದರ್ಶನ ಮಾಡಿ, ನಿಮ್ಮ ಕೈಲಾದ ರೀತಿ ಸೇವೆ ಮಾಡಿ ನೋಡಿ. ಖಂಡಿತ ನಿಮ್ಗೆ ಯಾರು ಒಬ್ರು ಕರೆದು ಕೆಲಸ ಕೊಡ್ತಾರೆ ಒಂದು ವಾರದಲ್ಲೇ. ಅಷ್ಟು ಪವರ್ಫುಲ್ ಆ ಪದ್ಮಾವತಿ ದೇವಿಯ ಮಂತ್ರ ಜಪ ಮತ್ತು ಆಕೆ ದರ್ಶನ. ಅದರಿಂದ ನೀವೇನಾದ್ರು ಮುದ್ರೆ ಕೇಳಿದ್ದೀರಾ, ಅದಕ್ಕೆ ಈ ಅಲಪದ್ಮ, ಈ ಕಮಲಾದೇವಿ ಮುದ್ರೆ, ಈ ಮುದ್ರೆಯನ್ನು ಮಾಡಿ, ಈ ಮುದ್ರೆ ನೀವು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ಇದು ಆಗಲಿಲ್ಲ ಅಂದರೆ
ಕುಬೇರ ಮುದ್ರೆಯನ್ನು ಧಾರಣೆ ಮಾಡಿ ಕುಬೇರ ಮುದ್ರೆ ಮುಖೇನ ನೀವು ಕುಬೇರನ ಧ್ಯಾನ ಮಾಡಿದಾಗ ಖಂಡಿತವಾಗ್ಲೂ ಕುಬೇರ ನಿಮ್ಗೆ ಎಲ್ಲರೂ ಒಂದು ಕಡೆ ಶಾಪಲ್ಲೋ ಇಲ್ಲೊಂದು ಯಾವುದಾದ್ರು ಹಾಸ್ಪಿಟಲ್ಲೋ ಇನ್ಯಾವುದೋ ಸಣ್ಣ ಪುಟ್ಟ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪ್ರೈವೇಟ್ನ ಕೆಲಸ ಕೊಡ್ಸೋಕ್ಕೆ ಏರ್ಪಾಟ್ ಮಾಡ್ಕೊಳ್ತಾರೆ ಆ ಕುಬೇರವರು. ಯಾವಾಗ ಶ್ರದ್ಧಾ ಭಕ್ತಿಯಿಂದ ನೀವು ಜಪ ಮಾಡಿದಾಗ ನೀವು ಇದನ್ನು ಮುಂದುವರ್ಸಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಾನು ಪ್ರೇ ಮಾಡ್ತೀನಿ ನಿಮಗೆ ಬೇಗ ಅತಿ ಶೀಘ್ರದಲ್ಲೇ ಒಳ್ಳೆ ಕೆಲಸ ಸಿಗಲಿ, ಮಕ್ಕಳಿಂದ ನಿಮ್ಗೆ ಒಳ್ಳೆಯ ಆರೋಗ್ಯ ಸುಧಾರಿಸುವಂಥ ಸೌಕರ್ಯ, ಸೇವೆ ಮಾಡುವಂಥ ನಿಮ್ಮ ಮಕ್ಕಳು ನಿಮಗೆ ಬುದ್ಧಿ ಕೊಡಲಿ ದೇವಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮಹಾಕಾಳಿ ಮಂತ್ರ ಹಾಗೂ ಮುದ್ರೆ ಹೇಗಿರುತ್ತೆ, ಯಾವ ರೀತಿ ಮಾಡಬೇಕು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗ ಗುರುಗಳು ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಈ ಮಹಾಕಾಳಿ ಮುದ್ರಾ ಅಥವಾ ಶಕ್ತಿ ಮುದ್ರಾ ಅಂತ ಹೇಳ್ತಾರೆ. ಇದು ಭಾಳ ಸಿಂಪಲ್ ಆಗಿದೆ ಮಾಡೋದಕ್ಕೆ, ಆದರೆ ಅದನ್ನು ಧಾರಣೆ ಮಾಡೋದು ಕೂತಾಗ ಮಾತ್ರ ಅಗಾಧವಾದಂಥ ಶಕ್ತಿ ಪ್ರಚೋದನೆ ಆಗುತ್ತೆ. ಕಾಳಿ ರೌದ್ರ ಸ್ವರೂಪಿ, ಆದ್ದರಿಂದ ಅದು ಮಾಡಿದಾಗ ಶರೀರ ಎಲ್ಲ ಬಿಸಿ ಆಗುತ್ತೆ ಮತ್ತು ಇದಕ್ಕಿದ್ದಾಗ ನಮ್ಮಲ್ಲೂ ಕೋಪ ಜಾಸ್ತಿ ಆಗ್ಬೋದು. ಕಾಳಿ ಮುದ್ರೆ ಮಾಡಿದ ಮೇಲೆ ನಾವು ತಕ್ಷಣ ಭೈರವನನ್ನು ನೆನೆಸ್ಕೋಬೇಕಂತೆ. ಕಾಳಭೈರವ, ಮಹಾಕಾಳಿನ ಮುದ್ರೆ ಮಾಡಿ ಮಂತ್ರ ಜಪ ಆದಮೇಲೆ ಭೈರವ ಅಥವಾ ಕಾಳಭೈರವ, ಒಕಟ ಭೈರವ, ಹೀಗೆ ಭೈರವರ ಜಪ ಮಾಡಿದಾಗ ನಮಗೆ ಬಂದಂಥ ಶರೀರದಲ್ಲಿ ಉಷ್ಣತೆ, ನಮ್ಮಲ್ಲಿ ಏನಾದ್ರು ಕೋಪ ಜಾಸ್ತಿ ಆದರೆ ಅದು ಶಾಂತಿ ಮಾಡ್ತಾರಂತೆ ಈ ಭೈರವರು. ಆದ್ದರಿಂದ ಕಾಳಿ ಜಪ ಎಲ್ಲಿ ಮಾಡ್ತೀವೋ ತಕ್ಷಣ ಭೈರವರನ್ನ ಜಪಿಸ್ಬೇಕು ಅಂತ ತಂತ್ರಸಾರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆ ಮುದ್ರೆ ಹೇಗಿದೆ ಅಂದರೆ ನೋಡಿ, ನಮ್ಮ ಎರಡು ಹಸ್ತಗಳಲ್ಲಿ ಎಲ್ಲ ಬೆರಳನ್ನ ಅಗಲಿಸ್ಕೋಬೇಕು. ಈ ಜಲತತ್ವದಲ್ಲಿ ಬುಡಭಾಗ ಅಂದರೆ ಬುಧಗ್ರಹ, ಇದು ಜಲತತ್ವ, ಇದಕ್ಕೆ ಬುಧಗ್ರಹ ಅಂತಾರೆ. ಈ ಬುಧಗ್ರಹದ ಬುಡಕ್ಕೆ ಕರೆಕ್ಟಾಗಿ ಹೆಬ್ಬೆಟ್ಟನ್ನು, ಶುಕ್ರ ಗ್ರಹವನ್ನು ಆ ಬುಡಕ್ಕೆ ಒತ್ತಿ ಹಿಡಿಬೇಕು ಈ ರೀತಿ. ಆಮೇಲೆ ತೋರು ಬೆರಳು ಮಧ್ಯದ ಬೆರಳನ್ನು ಹೆಬ್ಬೆಟ್ಟ ಮೇಲೆ, ಶುಕ್ರ ಗ್ರಹದ ಮೇಲೆ, ಅಗ್ನಿತತ್ವದ ಮೇಲೆ ಈ ರೀತಿ ಕೂರಿಸ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಹೆಬ್ಬೆಟ್ಟನ್ನು ಬುಧಗ್ರಹದ, ಶುಕ್ರ ಗ್ರಹ, ಅಗ್ನಿತತ್ವವನ್ನು ಜಲತತ್ವದ ಬುಡಭಾಗಕ್ಕೆ ಹಿಂಗೆ ಪ್ರೆಸ್ ಮಾಡಬೇಕು. ಶುಕ್ರ ಮತ್ತು ಬುಧ ಎರಡೂ ಜಾಯಿಂಟ್ ಆಯ್ತಲ್ಲಿ. ಆ ಶುಕ್ರ ಗ್ರಹ ಅಗ್ನಿತತ್ವದ ಬೆರಳು ಮೇಲೆ ಅಂದರೆ ಅಂಗುಷ್ಟದ ಮೇಲೆ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಲಾಕ್ ಮಾಡಬೇಕು ಭದ್ರವಾಗಿ. ಎರಡು ಹಸ್ತದಲ್ಲಿ ಈ ರೀತಿ ಮಾಡಬೇಕು. ಮಾಡಿ ಜಲತತ್ವನ ಬಂಧ ಮಾಡಬೇಕು. ಮತ್ತು ಸೂರ್ಯಗ್ರಹ ಭೂಮಿ ತತ್ವವನ್ನು ಬಂದ್ ಮಾಡಬೇಕು ಈ ರೀತಿ. ಯಾಕೆ ಇದು ಬಂದ್ ಮಾಡ್ತೀವಿ ಅಂದರೆ ಮೂಳೆಗಳಿಗೆ ಸಂಬಂಧಪಟ್ಟಂಥದ್ದನ್ನು, ಬಾಹುಗಳು, ಶ್ವಾಸಕೋಶದಲ್ಲಿರತಕ್ಕಂಥ ರಿಮ್ಸ್, ಮೆಡಿಕಲ್ ಅದಕ್ಕೆ ರಿಮ್ಸ್ ಅಂತಾರೆ, ಆ ಮೂಳೆ, ಲಂಗ್ಸ್ ಮತ್ತು ಉದರದಲ್ಲಿರತಕ್ಕಂಥ ಕರಳು, ಅದನ್ನೆಲ್ಲ ಬಂಧ ಮಾಡೋದೇ, ಕಂಟ್ರೋಲ್ ಮಾಡೋದೇ ಈ ಉಂಗುರದ ಬೆರಳು. ಉಂಗುರದ ಬೆರಳನ್ನು ಉಂಗುರ ಬೆರಳನ್ನು ಜಾಯಿನ್ ಮಾಡೋದು. ಜಲತತ್ವ ಈ ಕಿರುಬೆರಳು ಬುಧಗ್ರಹನ ಒಂದು ಮಾಡಿದಾಗ ಇದಕ್ಕೆ ಶಕ್ತಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ ಅಂತ ಕರೀತಾರೆ. ಈ ಮುದ್ರೆಯನ್ನು ನಾವು ಧಾರಣೆ ಮಾಡಿದಾಗ ಒಂದು ರೀತಿ ಜ್ವಾಲಾ ರೂಪದಲ್ಲಿ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದು ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪ್ನಲ್ಲಿ ಒಳಗಡೆ ಜ್ವಾಲಾಗ್ನಿ ನಮ್ಮ ಶರೀರ ಪೂರ್ತಿ ತಲೆಯಿಂದ ಸಹಸ್ರಾರದಿಂದ ಮೂಲಾಧಾರ ಚಕ್ರದವರೆಗೆ ಹರಿಯುತ್ತಂತೆ. ಆ ಮೂಲಾಧಾರ ಚಕ್ರದಿಂದ ಸ್ಕೆಲಿಟಲ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗುತ್ತಂತೆ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಆ ದೊಡ್ಡ ಕರಳಲ್ಲಿ ಎಸ್ಕ್ರಿಟರಿ ಸಿಸ್ಟಮು, ಮತ್ತು ಈ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಶ್ವಾಸಕೋಶ, ಕಾರ್ಡಿಯೋವಾಸ್ಕ್ಯುಲರ್ಲಿ ಪ್ರಾಣವಾಯು ಮತ್ತು ಹೃದಯ, ಈ ಶೋಲ್ಡರ್ಸು, ಈ ಇದಿಷ್ಟನ್ನು ಮ್ಯಾನೇಜ್ ಮಾಡುತ್ತಂತೆ. ಆ ನೆಗೆಟಿವ್ ಎನರ್ಜಿ ತೆಗೀತಂತೆ ಇದರಿಂದ. ಅದರಿಂದ ಇದಕ್ಕೆ ಒಂದು ವಿಶೇಷವಾಗಿ ಕಾಳಿತಂತ್ರ ಸಾರದಲ್ಲಿ ದಶಮಹಾವಿದ್ಯಾ ರಹಸ್ಯದಲ್ಲಿ ಒಂದು ವಿಶೇಷವಾದಂಥ ರಹಸ್ಯ ಮಂತ್ರವನ್ನು ಉಲ್ಲೇಖನ ಮಾಡಿದ್ದಾರೆ. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಿವಾರಣಿ ಸರ್ವಕಾರ್ಯ ಫಲಪ್ರದಾಯಿನಿ. ಓಂ ಶ್ರೀಂ ಹ್ರೀಂ ಕ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ ಮಹಾಕಾಳಿ ತಂತ್ರ ರಹಸ್ಯದಲ್ಲಿ ವಿಶೇಷವಾಗಿ ಈ ಮಂತ್ರವನ್ನು ಹೇಳಿದ್ದಾರೆ. ಸರ್ವಪೀಡಾ ಪರಿಹಾರಿಣಿ, ಆ ಪೀಡೆಗಳು ಯಾವುದೇ ಪೀಡೆಗಳಾಗಿರಲು ಪರಿಹಾರ ಮಾಡು. ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಣಿ ಸರ್ವಗ್ರಹ ದೋಷ ನಿವಾರಣಿ ಸರ್ವಕಾರ್ಯ ಫಲಪ್ರದಾಯಿನಿ. ಓಂ ಶ್ರೀಂ ಹ್ರೀಂ ಕ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ ತಂತ್ರಸಾರದಲ್ಲಿ ಈ ಕಾಳಿ ಮಾತೆಗೆ ಉಪಯೋಗಿಸುವಂಥ ಮಹಾ ಮಂತ್ರ. ಈ ಮಂತ್ರ ತುಂಬ ದೊಡ್ಡದಾಯಿತು ಅಂದರೆ
ಚಿಕ್ಕದಾಗಿ ಒಂದು ವಿಶೇಷವಾಗಿ ರಹಸ್ಯವಿದ್ಯನಲ್ಲಿ ಒಂದೊಂದು ಹೇಳಿದ್ದಾರೆ. ಓಂ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಮಹಾಕಾಳಿ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಸ್ವಾಹ ಅಂಥೇಳಿ ಚಿಕ್ಕದಾಗಿ ಲಘು ಮಂತ್ರ ಬೀಜ ಮಂತ್ರ ಸಮೇತ ಹೇಳ್ಬೋದು ಅಂಥೇಳಿ ತಂತ್ರಸಾಧನ ಉಲ್ಲೇಖನಿದೆ. ಅಯ್ಯೋ ಇದು ತುಂಬ ದೊಡ್ಡದಾಯಿತು ನಂಗೆ ಹೇಳೋಕ್ಕಾಗಲ್ಲ ಅಂದರೆ ಓಂ ಕ್ರೀಂ ಕ್ರೀಂ ಮಹಾಕಾಳಿಯೈ ನಮಃ, ಓಂ ಕ್ರೀಂ ಕ್ರೀಂ ಮಹಾಕಾಳಿಯೈ ನಮಃ, ಓಂ ಕ್ರೀಂ ಕ್ರೀಂ ಮಹಾಕಾಳಿಯೈ ನಮಃ ಅಂತ ಈ ಸಣ್ಣ ಮಂತ್ರನೂ ಕೂಡ ಲಘು ಮಂತ್ರವನ್ನು ಹೇಳಬೇಕು. ಈ ರೀತಿ ಹೇಳಿದಾಗ ಎಲ್ಲ ಬೆರಗಳಲ್ಲೂ ನೋವು ಶುರುವಾಗುತ್ತೆ. ನೋವು ಶುರುವಾಗಿ ಈ ರೇಡಿಯಸ್ ಮತ್ತು ಉಲ್ಲಾರ್ ಎರಡು ಮೂಳೆಗಳ ಮಧ್ಯದ ಮೀಡಿಯನ್ ಅನ್ನೋ ನರದಿಂದ ಈ ಒಂದು ಶಕ್ತಿ ಎನರ್ಜಿ ಅಂದರೆ ಶಕ್ತಿ ಮುದ್ರಾ ಅಥವಾ ಕಾಳಿ ಮುದ್ರೆ ಎನರ್ಜಿ ಏನಾಗುತ್ತೆ ಬಾಹುಗೆ ಹೋಗುತ್ತೆ. ಬಾಹು ಅಂದರೆ ಶೋಲ್ಡರ್ಸ್ ಭುಜ, ಬಾಹುವಿನಿಂದ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಕೋಶಗಳಿಗೆ ಹರಿದು ಅಲ್ಲಿರ್ತಕ್ಕಂಥ ಎಲ್ಲ ರಿಮ್ಸ್ಗೆ ಹೋಗಿ ಅಲ್ಲಿಂದ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಹೃದಯಕ್ಕೆ ಹೋಗಿ ಹೃದಯದಿಂದ ಸೀದಾ ಡೈಜೆಸ್ಟ್ ಸಿಸ್ಟಮ್ಗೆ ಬಂದು ಅಲ್ಲಿ ಕರುಳನ್ನು ಶುದ್ಧಿ ಮಾಡುತ್ತಂತೆ. ಯಾವಾಗ ನಿಮ್ಮ ಮನೆಯ ಮುಂದೆ ಮೊಟ್ಟೆಯನ್ನು ಹೊಡೆದಾಕಿದ್ದಾರೆ ಅಂತ ಅಂದ ತಕ್ಷಣ ಕರುಳಿಗೆ ಸಂಬಂಧಪಟ್ಟದ್ದು ರೋಗ ಬರುತ್ತೆ. ಅವಾಗೇನಾಗುತ್ತೆ ಹೊಟ್ಟೆಲೆಲ್ಲ ಗುಳು 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 ಅಂದರೆ ಶಬ್ದ ಶುರುವಾಗಿಬಿಡುತ್ತೆ. ಏನು ತಿಂದರೂ ವಾಂತಿ, ವಾಕರಿಕೆ, ಇಲ್ಲ ವಾಂತಿ ಆಗೋಗುತ್ತೆ, ಇಲ್ಲ ವಾಂತಿ ಬರೋ ಸೈನ್ ಬರುತ್ತೆ, ಅದಕ್ಕೆ ವಾಕರಿಕೆ ಅಂತಾರೆ. ಮತ್ತು ಏನು ತಿಂದರೂ ಬಾಯೆಲ್ಲ ಉಳಿ ಉಳಿ ಕಹಿ ಆಗಿ ಬರುತ್ತೆ. ಎರಡನೇದು, ಅದಕ್ಕೆ ಅಕಸ್ಮಾತ್ ಸುಟ್ಟು ಬಟ್ಟೆ ಮತ್ತು ರಕ್ತವನ್ನು ಚೆಲ್ಲಿದ್ರೆ ಅವಾಗೇನಾಗುತ್ತೆ ಎದೆ ಉರಿ ಶುರುವಾಗುತ್ತೆ, ಎದೆ ಚಳಕ್ ಅನ್ನುತ್ತೆ, ಭಾರ ಆದಂಗೆ ಆಗುತ್ತೆ, ಯಾವಾಗಲೂ ಮಲ್ಕೊಂಡೇ ಇರಬೇಕು ಅನಿಸುತ್ತೆ, ಉಸಿರು ಕಟ್ತಂಗೆ ಆಗುತ್ತೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗೋದಿಲ್ಲ. ಹಾಗೆ ಮುದ್ದೆ ಧಾರಣೆ ಮಾಡಬೇಕು. ಆಮೇಲೆ ಅನ್ನ, ಕೆಂಪನ್ನ ಅಥವಾ ಹಸಿರಿನ ಅನ್ನ, ಮಡಿಕೆ, ಮೊಳೆಗಳೇನಾಗುತ್ತಂದರೆ ಇದೆಲ್ಲ ಸೇದೋಗುತ್ತೆ, ಇದೆಲ್ಲ ಎಳ್ತಾ ಬಂದುಬಿಡುತ್ತೆ ಪೂರ್ತಿ. ಹಿಂಗೆ ಎತ್ತಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ, ಒಂದು ಮಚ್ಚಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಯಾವ ಆರ್ಥೋಪೆಡಿಷನ್ ಹೋದ್ರೂ ಕೂಡ ಇದು ಖಾಲಿ ಏನು ಅಂತ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಯಾವ ಸರ್ಜನ್ ಹತ್ರಕ್ಕೆ ಹೋಗ್ಲಿ ಕರಳಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ, ಎಲ್ಲ ರಿಪೋರ್ಟಲ್ಲೂ ಯಾರ ರಿಪೋರ್ಟಲ್ಲೂ ಕೂಡ ಏನು ದೋಷ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಅಬ್ನಾರ್ಮಲ್ ಬಿಹೇವಿಯರ್ ಇಲ್ಲ ಅಂತಾರೆ ಎಲ್ಲ ಅನಾಟಮಿನಲ್ಲೂ. ಆದರೆ ಪೇಷಂಟ್ ಮಾತ್ರ ಸಫರ್ ಪಡ್ತಾ ಇರ್ತಾನೆ. ಅದರಿಂದ ಈ ಮಾಟ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಿದೆಯೋ ಭಾಳ ಅಗೋಚರವಾದಂಥದ್ದು, ತೆರೆ ಹಿಂದೆ ನಿಂತು ಆಟ ಆಡಿಸುವಂಥ ಒಂದು ಅಗೋಚರವಾದಂಥ ಶಕ್ತಿ ಈ ಬ್ಲ್ಯಾಕ್ ಮ್ಯಾಜಿಕ್. ಅದರಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿಸಿದ್ರೆ ಈ ಮುದ್ರೆಯನ್ನು ಧಾರಣೆ ಮಾಡಿ ಕ್ಲೀನಾಗೆ ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಣಿ ಸರ್ವಗ್ರಹ ದೋಷ ನಿವಾರಣಿ ಸರ್ವಕಾರ್ಯ ಫಲಪ್ರದಾಯಿನಿ ಓಂ ಶ್ರೀಂ ಹ್ರೀಂ ಕ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ 21 ಆವರ್ತಿ ದಿನ ಮಾಡಿಬಿಟ್ಟ ಅಂದರೆ ಅವನು ಎಂಥವನೇ ಮಾಟ ಮಾಡಿಸಿರಲಿ ನಿಮ್ಮ ಹತ್ರ ಕಾಲಲ್ಲಿ ಬಂದು ಬಿದ್ದು ಬಿಡ್ತಾನೆ. ಅವನು ತಪ್ಪಾಯಿತು, ನೀನು ಮಾಟ ಮಾಡಿಸಿದ್ದು, ನಾನೇ ಮಾಡಿಸಿದ್ದೆ, ಇನ್ಮೇಲೆ ನಿಂಗೆ ಈ ಥರ ಮಾಡಿಸಲ್ಲ ಅನ್ಬೇಕು. ಅಲ್ಲಿವರೆಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಆ ಮಂತ್ರ ಪ್ರಯೋಗ. ಅಷ್ಟು ಇದೆ ಈ ಮಂತ್ರ ಶಕ್ತಿನಲ್ಲಿ. ಇದು ತುಂಬ ದೊಡ್ಡದಾಯಿತು ಅಂದರೆ ಓಂ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಸ್ವಾಹ ಅಂತ ಬೀಜ ಮಂತ್ರದಲ್ಲಿ 21 ಸಲ ಜಪ ಮಾಡಿಬಿಟ್ರೆ ಅವನೆಲ್ಲೇ ಮಲಗಿದ್ರು ಹುಚ್ಚನಾಗ್ಬಿಡ್ತಾನೆ. ಅಯ್ಯೋ ಇದು ಮಾಡೋಕ್ಕಾಗಲಿಲ್ಲ, ಓಂ ಕ್ರೀಂ ಕ್ರೀಂ ಮಹಾಕಾಳಿಯೇ ನಮಃ, ಓಂ ಕ್ರೀಂ ಕ್ರೀಂ ಮಹಾಕಾಳಿಯೇ ನಮಃ ಅದೇ ಜಪ ಮಾಡಿಬಿಟ್ರೆ ಆಯಿತು. ಅದರಿಂದ ಕಾಳಿಯರಲ್ಲಿ ಬಹಳ ವಿಶೇಷವಾದಂಥ ಕಾಳಿ ಮಹಾಕಾಳಿ, ಭದ್ರಕಾಳಿ ಭಾಳ ಇನ್ನೂ ವಿಶೇಷ, ದಕ್ಷಿಣ ಕಾಳಿ ಇನ್ನೂ ಭಾಳ ವಿಶೇಷ, ಸ್ಮಶಾನ ಕಾಳಿ, ಗುಹ್ಯ ಕಾಳಿ ಕೂಡ ಭಾಳ ವಿಶೇಷವಾದಂಥ ಕಾಳಿ. ಕಾಳಿಯಲ್ಲಿ 5 ವೆರೈಟೀಸ್ ಅಂದರೆ ಪಂಚ ಗುಣಗಳನ್ನು ಹೊಂದಿರುವಂಥ ವಿಶೇಷವಾದ ಅಧಿದೇವತೆ ಈ ಮಹಾಕಾಳಿ. ಸ್ಮಶಾನದಲ್ಲಿ ಮಾಡುವಂಥ ತಂತ್ರವಿದ್ಯೆಗಳಿಗೆ ಸ್ಮಶಾನ ಕಾಳಿಯನ್ನು ಆರಾಧನೆ ಮಾಡಬೇಕು. ಸೀಕ್ರೆಟಾಗಿ ಕಾನ್ಫಿಡೆನ್ಷಿಯಲಿ ಗುಪ್ತವಾಗಿ ಮಂತ್ರತಂತ್ರ ಮಾಡುವ ಗುಹ್ಯ ಕಾಳಿಕೆಯನ್ನು ಪೂಜೆ ಮಾಡಬೇಕು. ಮತ್ತು ದಕ್ಷಿಣ ಕಾಲಕ್ಕೆ ಅಂದರೆ ನಮ್ಮ ಕಂಪ್ಲೀಟ್ ಬಲಭಾಗಕ್ಕೆ ಏನಾದ್ರು ಪಾರ್ಶ್ವವಾಯು ಆಗಿದ್ದರೆ ಆ ದಕ್ಷಿಣ ಕಾಳಿಯನ್ನು, ಭದ್ರಕಾಳಿ ಅಂದರೆ ವಂಶ ಪಾರಂಪರ್ಯವಾಗಿ ಅವರು ಸಫರ್ ಪಡಬೇಕು ಅಂತೇಳಿ ಭದ್ರವಾಗಿ ಆಳ ತೆಗೆದು ಊತ ಹಾಕ್ಬಿಟ್ಟು ಜಪ ಮಂತ್ರತಂತ್ರ ಮಾಡಿ ಅದನ್ನು ಪ್ರಾಣಿ ಬಲಿ ಕೊಟ್ಟು ಅದನ್ನೇನಾದ್ರು ಯಾರ ಕೈಗೂ ಸಿಗ್ದಾರಾಗಿ ಊತಿಟ್ಬಿಟ್ರೆ ಭದ್ರವಾಗಿ ಅದು ಮಾಟ ಮಾಡಾಕ್ಬಿಟ್ರೆ ಅಂಥದ್ದು ಭದ್ರಕಾಳಿಯನ್ನು ಕರೆಸಿ ಪೂಜೆ ಮಾಡಿಬಿಟ್ರೆ ಅದು ಓಪನ್ ಆಗಿಬಿಡುತ್ತಂತೆ, ಇನ್ಆ್ಯಕ್ಟಿವ್ ಆಗಿಬಿಡುತ್ತಂತೆ. ಹಾಗೆ ಕಾಳಿಗಳ ವಿದ್ಯೆ ಭಾಳ ವಿಶೇಷವಾದದ್ದು. ಈ ಎಲ್ಲ ದೇವತೆಗಳು ಅಂದರೆ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ, ಗುಹ್ಯ ಕಾಳಿಯರು ಅವ್ರದ್ದೇ ಆದಂಥ ಒಂದು ಪೋರ್ಟ್ಫೋಲಿಯೋ ಆಡಳಿತವನ್ನು
ನಡೆಸ್ತಾ ಬರ್ತಾರೆ. ಯಾವಾಗ ಅಂಥ ಭಕ್ತ ಆ ದೇವಿಯನ್ನು ಪೂಜೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಆ ಪೋರ್ಟ್ಫೋಲಿಯೋ, ಅದಕ್ಕೆ ಸಂಬಂಧಪಟ್ಟಂಥ ಆ ಕಾಳಿಗೆ ಸಂಬಂಧಪಟ್ಟಂಥ ಆ ಖಾತೆಗೆ ಏನು ಅಧಿಕಾರ ಇದೆಯೋ ಅದನ್ನು ಮಾತ್ರ ಮಾಡಿ ಬರ್ತಾರಂತೆ ಈ ಕಾಳಿಯರು. ಅದಕ್ಕೆ ಇವ್ರನ್ನ ಪಂಚಮಹಾಕಾಳಿಯರಂಥೇಳಿ ಶಾಸ್ತ್ರದಲ್ಲಿ ಕಾಳಿ ತಂತ್ರಸಾರದಲ್ಲಿ ಉಡ್ಡೀಶ ತಂತ್ರಸಾರದಲ್ಲಿ ರಾವಣ ಬರೆದಿದ್ದಾರೆ ಉಡ್ಡೀಶ ತಂತ್ರಸಾರ ಅಂತೇಳಿ. ಆ ರಾವಣರು ಬರೆದಂಥ ಉಡ್ಡೀಶ ತಂತ್ರಸಾರದಲ್ಲಿ ರಾವಣಿಗೆ ಏಕೆ ಅಷ್ಟು ಶಕ್ತಿ ಬಂತು ಅಂದರೆ ಕಾಳಿ ಆರಾಧಕ ಅಂತೆ ರಾವಣ. ಆದ್ದರಿಂದ ಅವನು ಬಾಹುಬಲವನ್ನು ನಾಶ ಮಾಡೋರು ಯಾರೂ ಹುಟ್ಟಿರಲಿಲ್ವಂತೆ ಜಗತ್ತಿನಲ್ಲಿ. ಅವನ ಹೃದಯ ಪ್ರಾಣ ಪಕ್ಷಿ ಹಾರು ಹೋಗೋಕ್ಕೆ ಅವಕಾಶನೇ ಕೊಡ್ತಿರುವಂತೆ. ಪ್ರಾಣನಾಯಕಿ ಅಂತ ನಾವು ಜಪ ಮಾಡ್ತೀವಿ. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಿವಾರಿಣಿ ಸರ್ವಕಾರ್ಯ ಫಲಪ್ರದಾಯಿನಿ ಓಂ ಶ್ರೀಂ ಹ್ರೀಂ ಕ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ ಈ ತಂತ್ರ ರಹಸ್ಯ ಮಂತ್ರವನ್ನು ಸರಿಯಾದ ಗುರುಮುಖೇನ ಮಧ್ಯರಾತ್ರಿಯಲ್ಲಿ ಕೆಲವು ವಸ್ತ್ರಗಳನ್ನು ಧರಿಸಿ ಕೆಲವು ಜಾಗದಲ್ಲೇ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಾಗ ಈ ಮಂತ್ರ ನಾವು ಯಾರ ಮೇಲೆ ಪ್ರಯೋಗ ಮಾಡೋದು ಸಿದ್ಧಿ ಆಗಿಬಿಡುತ್ತೆ. ಈ ಮಂತ್ರ ಉಪಯೋಗಿಸ್ಕೊಂಡೇ ಮಂತ್ರವಾದಿಗಳು ಮಂತ್ರ ಮಾಡೋದು. ಆದ್ದರಿಂದ ಈ ದೇವಿಗೆ ರಕ್ತದಲ್ಲಿ ಅಭಿಷೇಕ ಮಾಡ್ತಾರೆ ಈ ಮಂತ್ರವಾದಿಗಳು. ಆದ್ದರಿಂದ ಇದೆಲ್ಲ ನಾವು ಬಿಟ್ಟು ಸದಾ ಸತ್ವಗುಣದಲ್ಲಿ ಒಳ್ಳೆ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಕಾಳಿನ ಧ್ಯಾನ ಮಾಡಿದ್ದೆ ಆದರೆ ನಾವು ಯಾರಿಗೂ ಕೆಟ್ಟದ ಮನಸ್ಸು ಬಯಸಲಿಲ್ಲ ಅಂದರೆ ಖಂಡಿತ ಕಾಳಿ ನಮ್ಮ ಸದಾ ಕಾಪಾಡ್ತಾಳೆ. ನಮ್ಮ ಮನಸ್ಸಲ್ಲೇ ಕೆಟ್ಟದ್ದು ಇಟ್ಕೊಂಡು ಇನ್ನೊಬ್ರು ಕೆಟ್ಟದ್ದು ಮಾಡಬೇಕು ಅಂತ ಹೊರಟಾಗ ಆ ಕಾಳಿನೇ ನಮ್ಗೆ ರಿವರ್ಸ್ ಆಗಿಬಿಡ್ತಾರೆ. ಯಾಕೆಂದರೆ ಯಾವ ದೇವತೆಗಳು ಒಬ್ಬ ಮನುಷ್ಯನ ಮೇಲೆ ಕೆಟ್ಟದ್ದು ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಯಾವ ದೇವತೆಗಳು ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತ ಸಂಕಲ್ಪನೂ ಮಾಡ್ಕೊಳ್ಳಲ್ಲ. ಯಾಕಂತ ಎಲ್ಲ ದೇವತೆಗಳು ಭಕ್ತರ ಪರಾಧೀನರು. ಅದಕ್ಕೆ ಭಕ್ತ ವತ್ಸಲ ಅಂತ ನಾವು ಭಗವಂತನಿಗೆ ಕೇಳ್ತೀವಿ, ಭಕ್ತ ವತ್ಸಲೆ ಅಂತ ದೇವಿಗೆ ಪ್ರಾರ್ಥನೆ ಮಾಡ್ತೀವಿ. ಆದ್ದರಿಂದ ಎಂಥ ಸಣ್ಣ ಮಗುನಿಗೂ ಎಂಥ ಮುದುಕರು ಕೂಡ ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಆಶೀರ್ವಾದ ಮಾಡುವಂಥ ಆ ದೇವತೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ ಈ ಜನರು. ಆದ್ದರಿಂದ ಈ ಒಂದು ದುಶ್ಚಟ, ಈ ದುರ್ಮಾರ್ಗ, ಮಾಟ ಮಾಡಿಸೋದು ಒಂದು ಬ್ಯಾಡ್ ಹ್ಯಾಬಿಟ್. ಆ ಮಾಟ ಮಾಡಿಸ್ತೀವಿ ಅಂತ ಹೋಗ್ತೀರ ಆ ರಾಸ್ತೆ, ಆ ದಾರಿ, ಅದು ಕೂಡ ದುರ್ಮಾರ್ಗ ಅಂತ ನಾನು ಕರಿತೀನಿ. ಆದ್ದರಿಂದ ಮನುಷ್ಯ ತಾನು ಮಾಟ ಮಾಡಿಸ್ಬೇಕು ಅಂತ ಇನ್ವೆಸ್ಟ್ ಮಾಡ್ತಾನೆ ಆ ಸಮಯ, ಆ ದುಡ್ಡು ಮತ್ತು ಅವನ ಒಂದು ಶಕ್ತಿ, ಅದನ್ನೇ ತನ್ನ ಉಪಯೋಗಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ತನ್ನಾಗಿ ಅಭಿವೃದ್ಧಿ ಪಡ್ತಾನೆ. ಯಾವಾಗ ಮನುಷ್ಯ ಅಹಂಕಾರದಿಂದ ದುರಹಂಕಾರದಿಂದ ಗರ್ವದಿಂದ ಮುಕ್ತನಾಗ್ತಾನೋ ಅವನಿಗೆ ಯಾವ ಮಾಟ ಮಂತ್ರ ಮಾಡೋದು ತಟ್ಟೋದಿಲ್ಲ. ಯಾಕಂದರೆ ಅವನಿಗೆ ಭಗವಂತನ ರಕ್ಷಣೆ ಇರ್ತದೆ. ಯಾವಾಗ ಗರ್ವ ದುರಹಂಕಾರ ಅಹಂಕಾರ ದ್ವೇಷ ಅಸೂಯೆಯಿಂದ ತುಂಬಿ ತುಳುಕ್ತಾನೋ ಅವನಿಗೆ ಯಾವ ಮಾಟ ಮಾಡಿಸೋದು ತಕ್ಷಣ ಬಂದು ಅಟ್ಯಾಕ್ ಆಗಿಬಿಡುತ್ತೆ. ಯಾರೋ ಅವನು ಹೊಡೆದುಬಿಟ್ಟ ಅಂತ ನಾನು ಹೊಡಿಯೋಕ್ಕೆ ಹೋದರೆ ನನಗೂ ಅವ್ನಿಗೇನು ವ್ಯತ್ಯಾಸ? ಅದನ್ನು ಹೊಡಿಯಪ್ಪ ಅಂತ ನಾವು ತಲೆ ಬಾಗ್ಬಿಟ್ರೆ ಅವನು ಹೊಡಿಯೋಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಹೊಡೆದ್ರು ಕೂಡ ಅವನು ಅನುಭವಿಸ್ಬಿಡ್ತಾನೆ ಅದನ್ನು. ಯಾಕಂತ ನಾವು ಸೋತೋಗಿದ್ದೀವಲ್ಲ, ಆದರೆ ಜೀವನದಲ್ಲಿ ಪ್ರತಿಯೊಬ್ಬರು ಸೋಲ್ಬೇಕು. ಹಾಗೆ ಯಾವ ಮಾಟ ತಂತ್ರ ಕೂಡ ನಮ್ಗೆ ಅಟ್ಯಾಕ್ ಆಗೋದಿಲ್ಲ. ಕಾಲರ್ ಒಬ್ರು ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಇಂದ್ರ ಅಂತ. ಇಂದ್ರ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ನಾವು ಬಿವಿಕೆಂಗ ರೋಡ್ ಬಳೆಪೇಟೆಯಿಂದ ಮಾಡ್ತಾ ಇದ್ದೀವಿ. ಸರಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಫ್ಯಾಮಿಲಿ ಬಗ್ಗೆ. ಸರಿ, ಗುರುಜಿ ಅವರಿದ್ದಾರೆ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು. ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೇಳಿ. ನೀವು ಸಿಕ್ಕಿರೋದು ನನ್ಗೆ ಒಂಥರ ಖುಷಿ ಆಗ್ತಾ ಇದೆ, ಒಂದ್ ಕಡೆ ನೋವು ಆಗ್ತಾ ಇದೆ ನನಗೆ. ಡೈಲಿ ಮಾರ್ನಿಂಗ್ ಮಂತ್ರ ನೋಡ್ತೀರಾ? ಪ್ರತಿದಿನ ನಿಮ್ದು ಒಂದು ಎಪಿಸೋಡು ನಾನು ಬಿಡಲ್ಲ ಸರ್. ಪ್ರತಿಯೊಂದು ನಾನು ಬುಕ್ ಬರ್ದಿದ್ದೀನಿ, ನೀವು ಹೇಳಿದ ಮಂತ್ರ, ಆಮೇಲೆ ಮುದ್ರೆಗಳು ಮಾಡ್ತಾನು ಇದ್ದೀನಿ ನಾನು. ಮನೆಯಲ್ಲಿ ನೆಮ್ಮದಿ ಇಲ್ಲ ಸರ್. ಹಲೋ, ಹೇಳಿ ಕೇಳ್ತಾ ಇದ್ದೀನಿ ನಾನು. ನೀವೇನು ಹೇಳ್ತೀರಾ ಅಂತ ಕೇಳ್ತಾ ಇದ್ದೀನಿ, ಬಹಳ ಆಸಕ್ತಿ ಇದೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ತುಂಬಾ ಮಾರಿಗಳು. ಒಬ್ಬ ಮಗ ಇದ್ದಾನೆ, ಮಗಳೊಬ್ಳು ಇದ್ದಾಳೆ. ಏನ್ ಹೇಳಿದ್ರು ಅದಕ್ಕೆ ಎದುರು ಉತ್ತರ. ಯಾರಿಗೂ ಒಳ್ಳೇದು ಅಂತ ಮಾಡೋಕ್ಕೋಸ್ಕರ ಅವರಿಂದ ನನಗೆ ಕೆಟ್ಟದಾಗುತ್ತೆ. ಸಹಾಯ ಮಾಡಿದ್ರೆ ದುಡ್ಡಿನ ಸಹಾಯ ಅಂತ ಕೇಳ್ತಾರೆ, ಮತ್ತೆ ವಾಪಸ್ ದುಡ್ಡು ಕೊಡಲ್ಲ. ಎಷ್ಟೋ ದುಡ್ಡು ಕಳ್ಕೊಂಡ್ಬಿಡ್ತೀನಿ ನಾನು. ನನ್ನ ಜೀವನದಲ್ಲಿ ಬರೀ ನಾನು ತುಂಬಾ ಸೋಲ್ಬಿಟ್ಟಿದ್ದೀನಿ ಸರ್. ಬದುಕೋ ಆಸೆನೂ ನನಗಿಲ್ಲ. ಈ ಮಕ್ಕಳು ಚಿಕ್ಕ ಮಕ್ಕಳ ದೊಡ್ಡವರಾಗಿದ್ದಾರ? ದೊಡ್ಡವರ? ನನ್ನ ಮಗನ್ಗೆ 23 ವರ್ಷ ಆಗಿದೆ. ಒಂದ್ ಜೊತೆ ಸವಾಸ ಸರಿಗಿಲ್ಲ. ಮಗಳು ಸೆಕೆಂಡ್ PUC ಓದಿದಾಳೆ, 2 ಪಾರ್ಟ್ ಹೋಗಿದೆ. ತುಂಬಾ ಹೊಟ್ಟೆ ಬಡಿಸ್ತಾಳೆ ಸರ್, ಎಷ್ಟು ಹೇಳಿದ್ರು. ಸೊ ಅಲ್ಲಿಗೆ ಮಕ್ಕಳಿಂದನೇ ನಿಮ್ಗೆ ಸಂಕಟ, ಮಕ್ಕಳಿಂದ ನೋವಾಗ್ತಾ ಇದೆ. ಆಮೇಲೆ ಆರೋಗ್ಯದಲ್ಲೂ ತುಂಬಾ ತೊಂದರೆ ಇದೆ ನನಗೆ. ಏನ್ ಸಮಸ್ಯೆ ಆರೋಗ್ಯದಲ್ಲಿ? ನನಗೆ 4 ಆಪರೇಷನ್ ಆಗಿದೆ ಸರ್. ಗರ್ಭಕೋಶ ತೆಗೆದ್ಬಿಟ್ಟಿದ್ದಾರೆ. ನೀವು ಹೇಳಿದೆಲ್ಲ ಮಂತ್ರ ಮಾಡ್ತಾ ಇದ್ದೀನಿ, ನರಸಿಂಹ ಮುದ್ರೆ ಮಾಡಿದೆ. ಆಮೇಲೆ ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 48 ಪ್ರದಕ್ಷಿಣೆ ಹಾಕಿ ಅಂದ್ರೆ ಅದು ಮಾಡಿ ಒಂದಿಡಿ
ಚಿಲ್ಲರೆ ಕಾಸು ಎಲ್ಲ ಭಿಕ್ಷದವ್ರಿಗೆಲ್ಲ ಹಾಕ್ಬಿಟ್ಟು ಬಂದೆ. ಪೂಜೆ ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ ಸರ್. ಆದ್ರೂ ನನಗೆ ಮಾಡಬೇಕಮ್ಮ. ನೋಡಿ, ಈಗ ಒಂದು ಮುದ್ರೆ ನೀವು ಸತತವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದರೆ ಅದು ನಿಮಗೆ ಫಲ ಕೊಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ವಾರ 15-20 ದಿವಸ ತಗೊಳುತ್ತೆ. ನಿಮ್ಮ ಒಂದು ರಕ್ತ ಬ್ಲಡ್ ಗ್ರೂಪು ಮತ್ತು ನಿಮ್ಮ ಶ್ರದ್ಧೆ ಮತ್ತು ನೀವು ಕೂತ್ಕೊಂಡು ಮಾಡೋ ರೀತಿ, ನೀವು ಹೇಳೋ ಮಂತ್ರದ ಆ ಉಚ್ಚಾರಣೆ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಇದನ್ನು ಸಾಧನೆ ಮಾಡಬೇಕು. ಏಕೆಂದರೆ ಒಂದು ಕಾಯಿಲೆ ನಮಗೆ ಈ ಸಂಕಟ, ಈ ನೋವು ಎಲ್ಲ ಪ್ರಾರಬ್ಧ ಕರ್ಮದಿಂದ ಬರುವಂಥದ್ದು. ಮತ್ತು ಈ ಕಾಯಿಲೆ ಕೂಡ ಎಷ್ಟೋ ಕಾಯಿಲೆ ನಮಗೆ ಪ್ರಾರಬ್ಧ ಕರ್ಮದಿಂದ ಬರುತ್ತೆ. ಬಂದ ತಕ್ಷಣ ಅದು ನಾವು ಮಾತ್ರೆ ತೊಗೊಂಡ ತಕ್ಷಣ ವಾಸಿ ಆಗೋದಿಲ್ಲ. ಒಂದು ಮಾತ್ರೆ ತೊಗೊಂಡ್ರೂ ಡಾಕ್ಟ್ರು ಕೂಡ ಹೇಳ್ತಾರೆ 3 ದಿವಸ 5 ದಿವಸ 1 ವಾರ ತೊಗೋಬೇಕು ಅಂತೇಳಿ. ಹಾಗೆ ಈ ಮುದ್ರೆಗಳು ಕೂಡ ಇಷ್ಟೇ ದಿವಸ ಇಷ್ಟಿಷ್ಟು ಸಮಯದಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತ ಫಲಪ್ರಾಪ್ತಿ ಆಗ್ತದೆ. ಯಾವ ಮೆಡಿಷನ್ನು ಕೂಡ ಕೊಡದಷ್ಟು ಪವರ್ ಈ ಮುದ್ರೆ ಮಂತ್ರಗಳಲ್ಲಿದೆ, ನನ್ನ ಒಂದು ಅನುಭವದ ಮೇಲೆ. ಆದ್ದರಿಂದ ತಾಳ್ಮೆ ಕಳ್ಕೋಬಾರ್ದು. ಏಕೆಂದರೆ ನಾನು ಆಗಾಗ ಹೇಳ್ತೀನಿ, ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆಗಳ ಸಂಸಾರವೇ ಇಲ್ಲ ಅಂತೇಳಿ. ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮಕ್ಕಳು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆ ಇದ್ದಾಗಲೇ ಅದಕ್ಕೆ ಸಂಸಾರ ಅಂತ ಹೇಳೋದು ನಾವು. ಆದ್ದರಿಂದ ಮಕ್ಕಳು ಇವತ್ತು ನೀವು ತುಂಬ ಹೊರಟ ನೋಡ್ಬೋದು, ಇನ್ನೊಂದು ವಾರ 1 ತಿಂಗಳು 1 ವರ್ಷ ಆದ್ಮೇಲೆ ಅವರೇ ಸರಿ ಹೋಗ್ಬೋದು. ಕಾಲಕ್ರಮೇಣ ಅವ್ರಿಗೆ ಮೆಚ್ಯೂರಿಟಿ ಬರ್ತಾ ಅವರೇ ತಿತ್ಕೊಳ್ಳೋ ಒಂದು ಅವಕಾಶ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮಗೂ ಕೂಡ ಬಹುಶಃ ಶನಿ ಮತ್ತು ಕೇತುಗಳ ದೋಷ ಇರೋದ್ರಿಂದ ಮಕ್ಕಳಿಂದನೇ ನಿಮಗೆ ಯೋಚನೆ, ಮಕ್ಕಳಿಂದನೇ ಸಂಕಟ ಬರುತ್ತೆ. ಯಾರಿಗೆ ಶನಿ ಮತ್ತು ಕೇತು ದೋಷ ಇರುತ್ತೋ ಅಂಥವರು ಸ್ವಂತ ಮಕ್ಕಳಿಂದಲೇ ಕಷ್ಟವನ್ನು ಅನುಭವಿಸಬೇಕು ಅಂತ ಇದೆ. ಅದರಿಂದ ಆ ದೋಷ ಇರೋದ್ರಿಂದ ನೀವೇನು ಮಾಡಬೇಕು, ಇನ್ನು ಲಕ್ಷ್ಮೀ ನರಸಿಂಹರ ಮುದ್ರೆನ ನೀವು ಮಾಡಿ ಪ್ರತಿನಿತ್ಯ. ನೀವೆಲ್ಲ ಬರ್ಕೊಂಡಿದ್ದೀರಾ, ನೋಡಿದ್ದೀನಿ ಅಂತ ಹೇಳ್ತಿದ್ದೀರಾ. ನಾ ಮತ್ತೆ ಒಂದು ಸಲ ತೋರಿಸೋ ಅವಶ್ಯಕತೆ ಇಲ್ಲ. ಅದರಲ್ಲಂತೂ ನೀವು ಈ ಪಾವನ ನರಸಿಂಹನ ಮುದ್ರೆ ಮಾಡಿ, ಪಾವನ ನರಸಿಂಹ ಈ ಮುದ್ರೆಯನ್ನು ನೀವು ಮಾಡಿ ಖಂಡಿತ ನೀವು ಪಾವನವಾಗ್ತೀರಿ. ನಿಮ್ಮ ಜೊತೆ ಇರೋ ವಾಸ ಮಾಡೋ ಎಲ್ಲರೂ ಕೂಡ ಶಾಂತರಾಗ್ತಾರೆ. ನಿಮ್ಮ ಮಾತಿಗೆ ಬೆಲೆ ಕೊಡುವಂಥ ಮನಸ್ಸು ಅವರಲ್ಲಿ ಸೃಷ್ಟಿಯಾಗುತ್ತೆ. ಗಾಬರಿ ಪಡಬೇಡಿ. ಮಕ್ಕಳು ಇವೆಲ್ಲ ಸಹಜ. ಇವತ್ತಿನ ಕಾಲದಲ್ಲಿ ನಾವು ಮಕ್ಕಳು ನಮ್ಮನ್ನು ಸುಖವಾಗಿ ನೋಡ್ಕೊಳ್ಳಿ ಅಂತ ನಾವು ಸಾಕ್ತೀವಿ, ಅದಕ್ಕೋಸ್ಕರ ಬೇಡಿ ನಾವು ಮಕ್ಕಳನ್ನ ಪಡಿತೀವಿ. ಆದರೆ ಕಲಿಯುಗದಲ್ಲಿ ಮಹಿಮೆ ಹಂಗಲ್ಲ. ಮಕ್ಕಳನ್ನ ನಾವೇ ಸೇವೆ ಮಾಡೋಕ್ಕಾಗಿದೆ. ಅವ್ರು ಹೊಡೆಯೋದ್ರು ಓಡಿಸ್ಕೋಬೇಕು, ಬೈದ್ರು ಬಯಸ್ಕೋಬೇಕು. ಆದರೂ ಕೂಡ ನಿಮ್ಮ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಕಾಲಕ್ರಮೇಣ ಚೇಂಜ್ ಆಗ್ತಾರೆ. ಮನೇಲಿ ಜೋರಾಗಿ ಪಾವನ ನರಸಿಂಹರ ಮಂತ್ರ ಹೇಳಿ. ಮನೇಲಿ ನೀವು ಅವ್ರು ಇಲ್ದೋ ಸಮಯದಲ್ಲಿ ಜೋರಾಗಿ ಹೇಳಿ ಪಾವನ ನರಸಿಂಹ. ಓಂ ಕ್ಷೋಂ ಪಾವನ ನರಸಿಂಹಾಯ ನಮಃ, ಓಂ ಕ್ಷೋಂ ಪಾವನ ನರಸಿಂಹಾಯ ನಮಃ ಅಂತ ಈ ಮಂತ್ರ ಜಪ ಜೋರಾಗಿ ಮಾಡಿ ಮನೆಯಲ್ಲಿ 108 ಸಲ 1 ವಾರ ಮಾಡಿ ನೋಡಿ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನೋಡಿ. ಅದು ಬಹಳ ಪವರ್ಫುಲ್ಲು. ಇದು ನಾನು ಕಂಡಂಥ ಅನುಭವ. ಮತ್ತು ಹಲವಾರು ಜನ ಇದೇ ಥರ ಸಮಸ್ಯೆಯಲ್ಲಿ ಇದ್ದಂಥವ್ರು ಚೆನ್ನಾಗಿ ಕೂಡಿದು ಬಾಳ್ತಾ ಇದ್ದಾರೆ. ಈ ಮಂತ್ರ ಮತ್ತು ಮುದ್ರೆ ನೀವು ದಯವಿಟ್ಟು ಮಾಡಿ, ನೊಂದ್ಕೋಬೇಡಿ. ಕಾಲಕ್ರಮೇಣ ನಿಮ್ಮ ಮಕ್ಕಳು ಒಳ್ಳೆಯದಾಗಿ ಕೊನೆ ನಿಮ್ಮನ್ನೇ ನೋಡ್ಕೊಳ್ಳೋಂಥ ಒಂದು ಅವಕಾಶ ಸಿಗುತ್ತೆ ಆ ಲಕ್ಷ್ಮೀ ನರಸಿಂಹರ ಆಶೀರ್ವಾದದಿಂದ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣವಾ? ಬೆಂಗಳೂರಿನಿಂದ ಪತ್ರ ಬಂದಿದೆ. ಸುಂದರಮ್ಮ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಸುಂದರಮ್ಮ ಅವರು ಹೇಳ್ತಿದ್ದಾರೆ, 9 ವರ್ಷಗಳ ಹಿಂದೆ ಮಧ್ಯಾಹ್ನ 12 ಗಂಟೆಯ ಹೊತ್ತಿನಲ್ಲಿ 3 ರಸ್ತೆಗಳು ಕೂಡುವಂತಹ ಜಾಗದಲ್ಲಿ ಎಡು ಬಿದ್ದಿದ್ದೆ. ಮಂಡಿಗೆ ನೋವಾಗಿತ್ತು. ಸೂಜಿ ಗಾತ್ರದ ಮೊಳೆ ಚುಚ್ಚಿದ್ದು. ಅಷ್ಟೇ ರಕ್ತ ಬಂದಿತ್ತು. ಅಷ್ಟೇ, ಜಾಸ್ತಿ ಹೆಚ್ಚಾಗಿ ರಕ್ತಸ್ರಾವೂ ಆಗಿರಲಿಲ್ಲ. ಸೀದಾ ನಾನು ಮನೆಗೆ ಹೋಗದೆ, ಅಂಗಡಿಗೆ ಹೋಗಿ ಅದಾದ್ಮೇಲೆ ಮನೆ ಸೇರಿದೆ. ತದನಂತರ ಒಂದು 2-3 ದಿನಗಳಾದ್ಮೇಲೆ ಒಂದು ಚಿಕ್ಕ ಗುಳ್ಳೆ ಆಗಿತ್ತು. ಆದರೆ ಅದು ಇನ್ನೂ ಕೂಡ ವಾಸಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟೇ ಔಷಧೋಪಚಾರ ಮಾಡಿದ್ರು ಕೂಡ ವಾಸಿಯಾಗದ ಕಾರಣ ಅನೇಕ ದೇವರಿಗೆ ಮೊರೆ ಹೋಗಿದ್ದೀನಿ. ಆದ್ರೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಇದರಿಂದ ತುರ್ಕಿ ಆಗುತ್ತೆ, ಮತ್ತೆ ಅದೇ ಜಾಗದಲ್ಲಿ ರಕ್ತ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವು ದಿನ ಕಡಿಮೆ ಆದಂತಾಗುತ್ತೆ, ಮತ್ತೆ ಇದೇ ರೀತಿ ಸಮಸ್ಯೆಗಳಾಗ್ತಿದೆ. 9 ವರ್ಷ ಕಳೆದ್ರೂ ಇದರಿಂದ ನನಗೆ ಗುಣ ಅನ್ನೋದು ಸಿಕ್ಕಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಕೇಳ್ತಿದ್ದಾರೆ. ಇನ್ನು 2 ವರ್ಷಗಳಿಂದ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ಹಾಗೂ ಮುಂದಿನ ದಿನ, ಇದರ ಹಿಂದಿನ ದಿನ, ಈ 3 ದಿನಗಳಲ್ಲಿ ನಿದ್ರೆಯೇ ಬರೋದಿಲ್ಲ. ಕಣ್ಣು ಕೂಡ ರೆಪ್ಪೆ ಮಿಟುಕಿಸುವಂತೆ ಆಗೋದಿಲ್ಲ. ಮರುದಿನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ. ಇದು ನನಗೆ ಆಶ್ಚರ್ಯ ಅನಿಸ್ತಿದೆ. ಇನ್ನು ಜ್ಯೋತಿಷಿಗಳ ಬಳಿ ಇದರ ಬಗ್ಗೆ ಕೇಳಿದಾಗ ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಲು ಹೇಳಿದ್ರು. ಇದನ್ನು ಕೂಡ ಮಾಡಿ ಬಂದಿದ್ದೀನಿ. ಆದರೆ ಯಾವುದೇ ಒಂದು ಪರಿಹಾರ ನನಗೆ ಸಿಗ್ತಿಲ್ಲ. ಮಾನಸಿಕ ನೆಮ್ಮದಿ ಇಲ್ಲದೆ ಹಾಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ನನ್ನ ಸಮತೋಲನವನ್ನು ಕಳೆದುಕೊಳ್ಳೋಕ್ಕಿಂತ ಮುಂಚೆ ಒಂದು ಪರಿಹಾರವನ್ನು ದಯವಿಟ್ಟು ಸೂಚಿಸಿ. ಇದು ಭಾಳ ತಂತ್ರ ಪ್ರಯೋಗದೊಂದು. ಇದು ನಿಮಗೆ ಅಂತ ಯಾರು ಮಾಡಿಸಿಲ್ಲ. ಯಾರೋ ಮಾಡ್ಸಾಕಿದ ಜಾಗದಲ್ಲಿ ನೀವು 3 ರಸ್ತೆ ಜಾಗದಲ್ಲಿ ಅದನ್ನು ತುಳಿದಿರಾ, ಆ ಮೊಳೆ ಟಚ್ ಆಗಿ ನಿಮಗೆ ಇನ್ಫೆಕ್ಷನ್ ಆಗಿದೆ. ಈಗ ಲೋಹಗಳಿಗೆ ವಿಷ ಪ್ರಯೋಗ ಮಾಡ್ತಾರೆ. ಹೆಣದ ಮೇಲೆ ಅದು ಮೊಳೆನ ಇಟ್ಟುಬಿಟ್ಟು ಅದಕ್ಕೆಲ್ಲ ಮಂತ್ರತಂತ್ರಗಳಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಆ ಮೊಳೆನ ತೊಗೊಂಬಂದು ಯಾರು ಹೆಸರು ಹೇಳ್ತಾರೋ ಅವ್ರ ಹೆಸರು ಹೇಳಿಬಿಟ್ಟು 3 ರಸ್ತೆಯಲ್ಲಿ ಹಾಕ್ತಾರೆ. ಇದೊಂದು ತಂತ್ರವಿದ್ಯೆ. ಇದೊಂದು ಮಾಟದಲ್ಲಿ ಮಾಡುವಂಥ ಒಂದು ವಿಶೇಷ ಪ್ರಯೋಗ. ಆ ಹೆಣಿಗೆ ಚುಚ್ಚಿರೋ ಮೊಳೆಯನ್ನು ತಂದು 3 ರಸ್ತೆಯಲ್ಲಿ ಹಾಕಿದರೆ ನೀವು ಗೊತ್ತಿಲ್ಲದೇ ತುಳಿದು ಬಿಟ್ಟಿದ್ದೀರಾ. ಅದು ನಿಮಗೆ ಅದು ಟಚ್ ಆಗಿ ಈ ರೀತಿಯಾಗಿದೆ.
ಪೂಜೆ ಜಪ ಮಾಡಿ ಎಲ್ಲ ಮಾಡಿದ್ರು ಕೂಡ ವಾಸಿ ಆಗಿಲ್ಲ, ಮತ್ತು ಶಿವನಿಗೆ ಅಭಿಷೇಕ ಮಾಡೋದು ವಾಸಿ ಆಗಿಲ್ಲ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ತುಂಬ ಕ್ಯೂ ಬರುತ್ತೆ, ನೋವಾಗುತ್ತೆ ಅಂತ ಹೇಳಿದ್ದೀರಾ. ಆದ್ದರಿಂದ ನೀವೇನು ಮಾಡಿ, ಯಾವ ಜಾಗದಲ್ಲಿ ನಿಮಗೆ ಮೊಳೆ ಟಚ್ ಆಯಿತೋ ಅದೇ ಜಾಗದಲ್ಲಿ ಮಧ್ಯರಾತ್ರಿನಲ್ಲಿ ನೀವು ಹೋಗಿಬಿಟ್ಟು 3 ಹಿಡಿ ಉಪ್ಪು ತೊಗೊಳ್ಳಿ. ಫಸ್ಟ್ 1 ಹಿಡಿ ಉಪ್ಪು ತೊಗೊಳ್ಳಿ, ಕಾಲು ಜಾಗಕ್ಕೆ ಎಲ್ಲಿ ಗಾಯ ಆಗಿದೆಯೋ ಆ ಜಾಗದಲ್ಲಿ ಓಂ ಹುಂ ಉಮಾ ದೇವತಾಭ್ಯೋ ನಮ ಅಂಥೇಳಿ ಆ ಮಂತ್ರ ಹೇಳ್ಕೊಂಡು ಆ ಉಪ್ಪನ್ನು ಇಳಿ ತೆಗೆದುಬಿಟ್ಟು ಎಲ್ಲಿ ಟಚ್ ಆಯಿತು ಮೊಳೆ ಯಾವ ಜಾಗದಲ್ಲೂ ಅದೇ ಜಾಗಕ್ಕೆ ಹಾಕ್ಬಿಟ್ಟು ಬನ್ನಿ. ಆ ಸಿಂಪ್ಟಮ್ಸ್ ಅಲ್ಲೇ ಸ್ತಂಭನ ಆಗುತ್ತೆ. ಇದು ಮಾಡಿ ನೋಡಿ, ಭಾಳ ಒಳ್ಳೆಯದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಇಲ್ಲಿ ಅರ್ಚಕರ ಹತ್ರ ಹೋಗಿ ನೀವೊಂದು ವೀಳ್ಯದೆಲೆ ಹಾರವನ್ನು ಹಾಕಿಸ್ಬಿಡಿ, ಭಾಳ ಒಳ್ಳೆಯದು. ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಲಕ್ಷ್ಮೀ ನರಸಿಂಹರ ಮುದ್ರೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಈ ಪತ್ರ ಏನಾದ್ರು ಬಿಟ್ಬಿಟ್ರೆ ಮುಂದೆ ಅದು ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಉಂಟು. ಏಕೆಂದರೆ ಅದು ಲೋಹಕ್ಕೆ ವಿಷಪ್ರಯೋಗ ಮಾಡೋದು. ಲೋಹ ಅದಕ್ಕೆ ಚಾಕು, ಚೂರಿ, ಮೊಳೆ, ಕತ್ತಿ ಇಂಥದಕ್ಕೆ ಮಾಡಿ ಮನೇಲಿ ಹಾಕ್ಬಿಡ್ತಾರೆ, ಕೆಲವು ರಸ್ತೆಗೆ ಹಾಕ್ತಾರೆ. ಅದರಿಂದ ಈ ಕಬ್ಬಿಣಗಳಿಗೆ ಲೋಹಕ್ಕೆ ವಿಷಪ್ರಯೋಗ ಆಗಿರೋದ್ರಿಂದ ಭಾಳ ಡೇಂಜರ್ ಇದು. ಹೋಗ್ತಾ ಹೋಗ್ತಾ ಕಾಲು ಕೊಳಿಬೋದು. ಅದರಿಂದ ಅದಕ್ಕೆ ಅವಕಾಶ ಆಗೋದು ಬೇಡ. ಶೀಘ್ರ ನೀವು ಎಲ್ಲಿ ತುಳಿದ್ರಿ, ಯಾವ ರಸ್ತೆ 3 ರಸ್ತೆ ಹೇಳಿದ್ರಲ್ಲ ಅದೇ ಜಾಗಕ್ಕೆ ಮಧ್ಯರಾತ್ರಿಯಲ್ಲಿ ಹೋಗಿ ಹುಣ್ಣಿಮೆ ಅಮಾವಾಸ್ಯೆ ದಿವಸನೇ ಉಪ್ಪು ತೊಗೊಂಡು ಇಳಿ ತೆಗೆದು ಅಲ್ಲಿ ಹಾಕ್ಬಿಟ್ಟು ಬನ್ನಿ. ಮಾರನೇ ದಿನವೇ ನಿಮಗೆ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಪತ್ರ ಬರ್ತಿದ್ದಕ್ಕೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.